ಹರೇ ಕೃಷ್ಣ ಪ್ರಭು. ಆ, ಹೇಳಿ. ಬ್ರಾಹ್ಮಣ ಅಂದ್ರೆ ಆಮೇಲೆ ವೈಷ್ಣವ ಈಸ್ ಹೈಯರ್ ದ್ಯಾನ್ ಬ್ರಾಹ್ಮಣ ಅಂತ ಕೇಳಿದ್ವಿ. ಸೊ ಹಂಗಾದ್ರೆ ವೈಷ್ಣವರ ಕ್ವಾಲಿಟೀಸ್ ಏನು, ಬ್ರಾಹ್ಮಣರ ಕ್ವಾಲಿಟೀಸ್ ಏನು? ವೈಷ್ಣವರು ಹೆಂಗೆ ಬ್ರಾಹ್ಮಣರಿಗಿನ್ನ ಹೈಯರ್ ಪೊಸಿಷನ್ ಬರ್ತಾರೆ? ಯಾಕಂದ್ರೆ ಇವಾಗ ವೈಷ್ಣವ ಹೈಯರ್ ಪೊಸಿಷನ್ ಅಂತಂದ್ರೆ ಅವ್ರ ಹತ್ರ ಬ್ರಾಹ್ಮಣರಿಗಿನ್ನ ಕ್ವಾಲಿಟೀಸ್ ಜಾಸ್ತಿ ಇರ್ಬೇಕು. ಆಮೇಲೆ ಎಲ್ಲರೂ ಬ್ರಾಹ್ಮಣರಿಗಿನ್ನ ಜಾಸ್ತಿ ಕ್ವಾಲಿಟೀಸ್ ಇದೆಯಾ ಅವ್ರನ್ನ ವೈಷ್ಣವ ಅಂತ ಅನ್ನೋದಕ್ಕೆ? ಸೊ ಏನಕ್ಕೆ ನಾವು ವೈಷ್ಣವರನ್ನ ಬ್ರಾಹ್ಮಣನ್ಕಿನ್ನ ಹೈಯೆಸ್ಟ್ ಅಂತೀವಿ? ಬ್ರಾಹ್ಮಣನ್ ಕ್ವಾಲಿಟೀಸ್ಕಿನ್ನ ಹೈಯೆಸ್ಟ್ ಅದು. ಒಂದೇನಂದ್ರೆ ಈ ಕಪಿಲ ಮುನಿಗಳು 3ನೇ ಸ್ಕಂದದಲ್ಲಿ ಸಾಂಖ್ಯ ಯೋಗವನ್ನು ಹೇಳ್ಕೊಡ್ತಾರೆ. ಸಾಂಖ್ಯ ಯೋಗವನ್ನು ಹೇಳ್ಕೊಡ್ತಾ ಇದ್ದಾಗ ಮನುಷ್ಯ ಜಾತಿ ಒಟ್ಟಿನಲ್ಲಿ ಜೀವ ಜಾತಿಯಲ್ಲಿ ಯಾವ್ದು ಶ್ರೇಷ್ಠ ಯಾವ್ದು ಕೆಳಗಿಂದು ಆ ತಾರತಮ್ಯವನ್ನು ಹೇಳ್ಕೊಡ್ತಾರೆ. ಅದರಲ್ಲಿ ಮನುಷ್ಯ ಸಮಾಜಕ್ಕೆ ಬಂದಾಗ ಮನುಷ್ಯ ಸಮಾಜ ಪ್ರಾಣಿ ಸಮಾಜಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಮನುಷ್ಯ ಸಮಾಜದಲ್ಲಿ ಧರ್ಮಾಚರಣೆ ಮಾಡುವ ವರ್ಣಾಶ್ರಮ ಧರ್ಮದಲ್ಲಿರುವಂತ ಜೀವಿಗಳು ಜಾಸ್ತಿ ಶ್ರೇಷ್ಠ ವರ್ಣಾಶ್ರಮ ಧರ್ಮದ ಹೊರಗಡೆ ಇರೋಕ್ಕಿಂತ. ಆ ವರ್ಣಾಶ್ರಮ ಸಮಾಜದಲ್ಲಿ ಇರುವಂತವರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಅದಕ್ಕೆ ಖಂಡಿತವಾಗಿ ಬ್ರಾಹ್ಮಣನ ಸ್ಥಾನ ಬಹಳ ಶ್ರೇಷ್ಠವಾಗಿದೆ. ಇದು ಸಾಮಾನ್ಯ ಅಲ್ಲ ಬ್ರಾಹ್ಮಣನ ಸ್ಥಾನ. ಭಗವಂತ ಬ್ರಾಹ್ಮಣರ ಮುಖದಿಂದ ತಿಂತಾರಂತೆ, ಅವ್ರ ಬಾಯಿಯಿಂದ ತಿಂತಾರಂತೆ. ನೀವು ಯಜ್ಞದಲ್ಲಿ ತುಪ್ಪ ಹಾಕಿದ್ರೆ ಭಗವಂತನಿಗೆ ಎಷ್ಟು ತೃಪ್ತಿ ಸಿಗುತ್ತೆ, ಅದಕ್ಕಿಂತ ಅಧಿಕ ತೃಪ್ತಿ ಬ್ರಾಹ್ಮಣರ ಬಾಯಿಯಲ್ಲಿ ತುಪ್ಪ ಹೋದ್ರೆ ಸಿಗುತ್ತೆ. ಅದಕ್ಕೆ ಬ್ರಾಹ್ಮಣರಿಗೆ ಭೋಜನ ತಿನ್ಸೋದು ಇದು ಬಹಳ ಶ್ರೇಷ್ಠ ಕಾರ್ಯ. ಅದಕ್ಕೆ ಯಾಕಂದ್ರೆ ಬ್ರಾಹ್ಮಣ ಅಂದ್ರೆ ಅವರು ಭಗವಂತನಿಗೆ ಅತಿ ಪ್ರಿಯವಾದ ತಮೋ ಬ್ರಾಹ್ಮಣ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಗೋಬ್ರಾಹ್ಮಣ ಹಿತಕ್ಕೋಸ್ಕರ ಕೆಲಸ ಮಾಡ್ತಾರೆ ಭಗವಂತ. ಅದಕ್ಕೆ ಖಂಡಿತವಾಗಿ ಬಹಳ ಶ್ರೇಷ್ಠ ಸ್ಥಾನ ಇದು. ವೈಷ್ಣವ ಅಂದ್ರೆ ವಿಷ್ಣು ಭಕ್ತ. ವೈಷ್ಣವ ಇದು ಜಾತಿ ಅಲ್ಲ. ಇವತ್ತು ತಪ್ಪು ಕಲ್ಪನೆ ಆಗಿದೆ ಏನಂತೆ ವೈಷ್ಣವ ಅನ್ನೋದೊಂದು ಜಾತಿ ಅಂತ. ವೈಷ್ಣವ ಅನ್ನೋದು ಜಾತಿ ಅಲ್ಲ. ವೈಷ್ಣವ ಅಂದ್ರೆ ವಿಷ್ಣು ಭಕ್ತ. ಅಹಂ ಭಕ್ತ ಪರಾಧೀನ ಅಂತ ಭಗವಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಈ ವೈಷ್ಣವ ಏನಿರ್ತಾರೆ ಅವರು ಬ್ರಾಹ್ಮಣನ್ಕಿಂತ ಶ್ರೇಷ್ಠ. ಯಾಕೆ ಬ್ರಾಹ್ಮಣನ್ಕಿಂತ ಶ್ರೇಷ್ಠ? ಯಾಕಂದ್ರೆ ಭಗವಂತನಿಗೆ ಅತಿ ಪ್ರಿಯವಾದದ್ದವರು. ಬ್ರಾಹ್ಮಣನ್ಕಿಂತ ಜಾಸ್ತಿ ಪ್ರಿಯವಾದದ್ದು ಆದವರು ಇವರು ವೈಷ್ಣವ. ಅದಕ್ಕೆ ವೈಷ್ಣವ ಶ್ರೇಷ್ಠ. ಅದಕ್ಕೆ ಶುಕ್ದೇವ್ ಗೋಸ್ವಾಮಿ ಇಂಥ ದೊಡ್ಡ ವೈಷ್ಣವ ಇದ್ರು ಅವ್ರಿಗೆ ಯಾವ ಸಂಸ್ಕಾರದೇ ಅವಶ್ಯಕತೆ ಇರಲಿಲ್ಲ. ಮತ್ತೆ ಅವ್ರು ಸಂಸ್ಕಾರ ಮಾಡ್ಲೇ ಇಲ್ಲ ಅವ್ರ ಜೀವನದಲ್ಲಿ. ಶುಕಮುನಿಗಳು ಯಾವ ಸಂಸ್ಕಾರ, ಅವ್ರ ಉಪನಯನ ಆಗ್ಲಿಲ್ಲ, ಆಮೇಲೆ ಉಪನಯನ ಆಗ್ಲಿಲ್ಲ, ವಿವಾಹ ಆಗ್ಲಿಲ್ಲ, ಯಾವ ಸಂಸ್ಕಾರನೂ ಆಗ್ಲಿಲ್ಲ ಅವ್ರಿಗೆ. ಹಾಗಂದ್ರೆ ಅವ್ರ ಸಂಸ್ಕಾರ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಶೂದ್ರ ಅಂತ ಹೇಳ್ಬೋದಾ? ಸಾಧ್ಯನೇ ಇಲ್ಲ ಅವ್ರಿಗೆ ಹೇಳ್ಲಿಕ್ಕೆ. ಯಾಕಂದ್ರೆ ಅವ್ರ ಪರಮ ವೈಷ್ಣವ ಇರೋ ಕಾರಣದಿಂದ ಅವರಿಗೆ ಅವಶ್ಯಕತೆ ಇಲ್ಲ. ಯಾವಾಗ ನಾವು ವೈಷ್ಣವ ಬ್ರಾಹ್ಮಣನ್ಕಿಂತ ಶ್ರೇಷ್ಠ ಅಂತ ಹೇಳ್ತೀವಿ ಆವಾಗ ಶುಕದೇವ್ ಗೋಸ್ವಾಮಿ ಸ್ತರದಲ್ಲಿರುವಂತ ಜನರ ಬಗ್ಗೆ ಹೇಳ್ತೇನೆ. ಸಾಮಾನ್ಯವಾಗಿ ಯಾವುದೋ ವ್ಯಕ್ತಿ ಕೈಯಲ್ಲಿ ಜಪಮಾಲೆಯನ್ನ ಹಾಕೊಂಡ್ರೆ ಅವನು ಬ್ರಾಹ್ಮಣನ್ಕಿಂತ ಶ್ರೇಷ್ಠವಾಗಲ್ಲ. ಅದಕ್ಕೋಸ್ಕರ ಆ ವೈಷ್ಣವತ್ವ ಪ್ರಾಪ್ತಿ ಆಗ್ಬೇಕು. ಆ ಶುದ್ಧ ವಿಷ್ಣು ಭಕ್ತಿ ಶುಕದೇವ್ ಗೋಸ್ವಾಮಿ ಸ್ತರದಲ್ಲಿ ಬರುವಂತ ಇದು ಪ್ರಾಪ್ತಿ ಆಗ್ಬೇಕು. ಆಮೇಲೆ ಬ್ರಾಹ್ಮಣ ಜನ್ಮನ ಜಾಯತಿ ಶೂದ್ರ ಸಂಸ್ಕಾರಾತ್ ಭವೇತ್ ದ್ವಿಜ. ಜನ್ಮದಿಂದ ಶೂದ್ರ ಆಗ್ತಾರೆ, ಉಪನಯನ ಸಂಸ್ಕಾರ ಆದ್ಮೇಲೆ ದ್ವಿಜ ಆಗ್ತಾರೆ, ಬ್ರಾಹ್ಮಣ ಆಗಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ ಬರೀ ದ್ವಿಜ ಆಗ್ತಾರೆ ಅಷ್ಟೇ. ದ್ವಿಜ ಆದ್ಮೇಲೆ ವೇದವನ್ನ ಅಧ್ಯಯನ ಮಾಡ್ಬೇಕು, ಅವಾಗ ವಿಪ್ರರಾಗ್ತಾರೆ. ವೇದ ಅಧ್ಯಯನ ಮಾಡಿ ವೇದಾಂತ ಅಧ್ಯಯನ ಮಾಡಿದ್ಮೇಲೆ ವಿಪ್ರರಾಗ್ತಾರೆ. ಇದಾದ್ಮೇಲೆ ಬ್ರಹ್ಮಸತ್ಯ ಯಾವುದು, ಪರಬ್ರಹ್ಮ ಯಾರು, ಪರಬ್ರಹ್ಮ ಅಂದ್ರೆ ಶ್ರೀಕೃಷ್ಣನೇ ನಾರಾಯಣನೇ, ಇದನ್ನ ಅರ್ಥ ಯಾವಾಗ ಆಗತ್ತೆ ಸೈದ್ಧಾಂತಿಕವಾಗಿ ಅವಾಗ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಆಗ್ತಾನೆ. ಬ್ರಾಹ್ಮಣ ಗುಣಗಳು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. 9 ಗುಣಗಳಿದಾವೆ. ಸಮೋ ದಮೋ ತಪಸ್ ಶೌಚಂ ಶಾಂತಿ ರಾರ್ಜವಮಯವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಈ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಇವಾಗ ಮುಂದೆ ನಾವು ಹೋಗ್ತಾ ಹೋಗ್ತೀವಿ. ಸಮೋ ದಮ ತಪಸ್ ಶೌಚಂ ಅಂದ್ರೆ ಶಾಂತವಾಗಿರ್ತಾನೆ. ಆಮೇಲೆ ತನ್ನ ಇಂದ್ರಿಯಗಳು ತನ್ನ ನಿಯಂತ್ರಣೆಯಲ್ಲಿ ಇರ್ತವೆ. ಆಮೇಲೆ ತಪಸ್ವಿ ಆಗಿರ್ತಾನೆ. ಶುದ್ಧಿ ನಿಯಮಗಳನ್ನ ಎಲ್ಲಾ ಪಾಲನೆ ಮಾಡ್ತಾನೆ, ಅಚ್ಚುಕಟ್ಟಾಗಿ ಶುದ್ಧಿ ನಿಯಮಗಳನ್ನ ಪಾಲನೆ ಮಾಡ್ತಾನೆ. ಆಮೇಲೆ ತಪಸ್ಯೆಗಳನ್ನ ಮಾಡ್ತಾನೆ. ಆಮೇಲೆ ಆರ್ಜವ ಮೇವಚ ಅವನು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾನೆ. ಜ್ಞಾನ ಪ್ರಾಪ್ತಿಗೋಸ್ಕರ ಪರಿಶ್ರಮ ಪಟ್ಟು ಜ್ಞಾನವನ್ನು ಪಡ್ಕೊಂಡಿರ್ತಾನೆ. ಆ ಬರೀ ಜ್ಞಾನ ಅಂದ್ರೆ ಗ್ರಂಥಿಕ ಜ್ಞಾನ ಅಲ್ಲ, ಆತರ ಅರಿವು ಕೂಡ ಆಗಿರುತ್ತೆ. ಇತರ ಅರ್ಥ ಏನು, ಕೃಷ್ಣ ಭಕ್ತಿ ಇತರ ಅರ್ಥ, ಆ ಅರಿವು ಕೂಡ ಆಗಿರುತ್ತೆ.
ಆಮೇಲೆ ಆಸ್ತಿಕ್ಯಂ, ಇವೆಲ್ಲಾ ಗುಣಗಳೇನಿದಾವಲ್ಲ, ಇದರಿಂದ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಆಗ್ತಾನೆ ಹೊರತು ಅವನು ಬರೀ ಜನ್ಮದ ಅಧಿಕಾರದ ಮೇಲೆ ಆಗಲ್ಲ. ಈ ಸಂಸ್ಕಾರಗಳನ್ನ ಬೆಳೆಸ್ಕೋಬೇಕು. ಸಂಸ್ಕಾರನೇ ಆಗ್ಲಿಲ್ಲ ಅಂದ್ರೆ ಹೇಗೆ ಬ್ರಾಹ್ಮಣ ಆಗ್ತಾನೆ? ಸಂಸ್ಕಾರ ಆಗಿ ವೇದ ಪಾಠ ಆದ್ಮೇಲೆ ಆ ತರದ ಬ್ರಾಹ್ಮಣ ಖಂಡಿತವಾಗಿ ಮನುಷ್ಯ ಸಮಾಜದಲ್ಲಿ ಬಹಳ ಶ್ರೇಷ್ಠ. ಆದರೆ ಈ ಶುಕದೇವ್ ಗೋಸ್ವಾಮಿ ಅಂತ ವೈಷ್ಣವ ಏನಿರ್ತಾರೆ ಅವ್ರಿಗಿಂತ ಶ್ರೇಷ್ಠ ಅಂತ ಭಾಗವತ್ ಪುರಾಣದ ಆರಂಭದಲ್ಲೇ ಬರ್ತಿದೆ. ಅದಕ್ಕೆ ಅವ್ರಿಗೆ ಸಂಸ್ಕಾರದೇ ಅವಶ್ಯಕತೆ ಇಲ್ಲ. ಅಂತ ವ್ಯಕ್ತಿಗಳು ಚತುಷ್ಕುಮಾರ್ಗಳಿಗೆ ಏನ್ ಸಂಸ್ಕಾರ ಆಗಿತ್ತು? ಅವರು ಸ್ವೀಕಾರ ಮಾಡ್ಲಿಲ್ಲ. ಇಲ್ಲ, ನಾವು ಬಾಲ್ಯಾವಸ್ಥೆ ಸಣ್ಣ ಹುಡುಗರಲ್ಲಿ ಇರ್ತೇವೆ, ಹಾಗಂತೆ ಚತುಷ್ಕುಮಾರರು ನೀವು ವೈಷ್ಣವ ಇಲ್ಲ ಅಂತ ಹೇಳ್ಬೋದಾ? ಇಲ್ಲ, ಹೇಳಿಕ್ಕಾಗಲ್ಲ. ಅಥವಾ ಅವ್ರ ಬ್ರಹ್ಮನ ಮೊದಲೇ ಪುತ್ರರು, ಅವರು ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಾನದಲ್ಲಿದೆ. ಮತ್ತೇನ್ ಎಕ್ಸ್ಪ್ಲನೇಷನ್ ಬೇಕಾಯ್ತು ಅಲ್ಲಿ ಹೇಳ್ಬೋದು. ಇವಾಗ ನಾವು ಇಸ್ಕಾನ್ ಅಲ್ಲಿ ಬಂದಿದ ತಕ್ಷಣ ನಾವು ಜಪ ಮಾಡ್ತೀವಿ, ಕೃಷ್ಣನ್ ಭಕ್ತಿ ಅನ್ನೋದನ್ನ ನಾವು ತಿಳ್ಕೊಂತಾ ಹೋಗ್ತೀವಲ್ಲ, ಆವಾಗ ನಾವ್ ಇಮಿಡಿಯೇಟ್ ಆಗಿ ವೈಷ್ಣವ ಆಗೋಗಿ ನಾವು ಶ್ರೇಷ್ಠ ಆಗ್ತೀವ ಹೆಂಗೆ? ವೈಷ್ಣವ ಅನ್ನೋ ಸ್ಥಾನ ಬಹಳ ದುರ್ಲಭವಾದದ್ದು. ಅದಕ್ಕೆ ಪ್ರಭುಪಾದರು ದೈವಿ ವರ್ಣಾಶ್ರಮ ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ದೈವಿ ವರ್ಣಾಶ್ರಮ ಸ್ಥಾಪನೆ ಮಾಡಿ ಮೊದಲು ಬ್ರಾಹ್ಮಣ ವರ್ಗ ಸ್ಥಾಪನೆ ಮಾಡ್ಬೇಕು. ನಿಜವಾದ ಬ್ರಾಹ್ಮಣ ಇಸ್ಕಾನ್ದಲ್ಲಿ ನಿಜವಾದ ಬ್ರಾಹ್ಮಣರು ಸಿದ್ಧವಾಗಬೇಕು. ಯಾವಾಗ ನಿಜವಾದ ಬ್ರಾಹ್ಮಣ ಸಂಸ್ಕೃತಿ ಸಿದ್ಧ ಆಗುತ್ತೆ, ಅದರಲ್ಲಿ ಯಾರು ಶುದ್ಧ ಭಕ್ತಿಯನ್ನು ಅಳವಡಿಸ್ತಾರೆ ಅವ್ರ ಸ್ಥಾನ ಶ್ರೇಷ್ಠ ಬರುತ್ತೆ. ಆದ್ರೆ ಬ್ರಾಹ್ಮಣತ್ವ ಮನುಷ್ಯ ಸಮಾಜದಲ್ಲಿ ಇಲ್ಲ, ಇಸ್ಕಾನ್ ಅಲ್ಲೂ ಇಲ್ಲ, ಎರಡೂ ಕಡೆ ಇಲ್ಲ. ಈ ಯಾರ ಜಾತಿ ಬ್ರಾಹ್ಮಣರಲ್ಲೂ ಕೂಡ ಬ್ರಾಹ್ಮಣತ್ವ ಕಡಿಮೆ ಆಗ್ತಾ ಹೋಗ್ತಾರೆ. ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಮೊದಲು ಬ್ರಾಹ್ಮಣತ್ವ ಬಂದು ಆಮೇಲೆ ವೈಷ್ಣವತ್ವ ಬಂದಾಗ ಆವಾಗ ವೈಷ್ಣವ ಶ್ರೇಷ್ಠ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹರೇ ಕೃಷ್ಣ. ಎಸ್ ಪ್ರಭು. ಆಮೇಲೆ ಇವಾಗ ನಾವು ದೀಕ್ಷೆ ಕೊಡುವಾಗ ಇಸ್ಕಾನ್ ಅಲ್ಲಿ ಎಲ್ಲರಿಗೂ ಬ್ರಾಹ್ಮಣತ್ವ ಕೊಡೋದು ಯಾವ ತರ ದೀಕ್ಷೆ ಕೊಡ್ಬೋದು? ಯಾಕಂದ್ರೆ ಸ್ವಲ್ಪ ಔಟ್ಸೈಡ್ ಇರೋರು ರಿಜೆಕ್ಟ್ ಮಾಡ್ತಾರೆ. ನಾವು ಎಲ್ಲರಿಗೂ ಬ್ರಾಹ್ಮಣತ್ವ ದೀಕ್ಷೆ ಕೊಡ್ತಾ ಇದೀವಿ ಅಂತ. ಬೇರೆ ಕುಲದಲ್ಲಿರೋರ್ಗು ನಾವು ಬ್ರಾಹ್ಮಣ ದೀಕ್ಷೆ ಕೊಡ್ತಾ ಇದೀವಿ ಅಂತಾರೆ. ಸೊ ಅದಕ್ಕೆ ನಾವು ಆಮೇಲೆ ಡಿ ಟಿ ವರ್ಷಿಪ್ ಮಾತ್ರ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತಾ? ಕ್ವಾಲಿಟೀಸ್ ಇಸ್ಕಾನ್ ಅಲ್ಲಿ ಬ್ರಾಹ್ಮಣ ದೀಕ್ಷೆ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಇದೆ. ಏನ್ ಸ್ಟ್ರಿಕ್ಟ್ ಇದ್ದಾರೆ? ಕನಿಷ್ಠ 16 ಮಾಲಿ ಹರಿಕೃಷ್ಣ ಜಪ ಮಾಡ್ಲೇಬೇಕು. ಕನಿಷ್ಠ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಸೇವಾ ಮಾಡ್ಲೇಬೇಕು. ಆಮೇಲೆ ಪ್ರಭುಪಾದ್ರ ಪುಸ್ತಕಗಳನ್ನ ಭಗವದ್ಗೀತಾ ಭಾಗವತ ಅಧ್ಯಯನ ಮಾಡ್ಲೇಬೇಕು. ಆಮೇಲೆ ಭಕ್ತಿ ಶಾಸ್ತ್ರಿ ಅನ್ನುವಂತ ಒಂದು ಪರೀಕ್ಷೆ ಬರೀಲೇಬೇಕು. ಇದೆಲ್ಲ ಆದ್ಮೇಲೆ ಅವ್ರಿಗೆ ಬ್ರಹ್ಮ ಗಾಯತ್ರಿ ಉಪನಯನವನ್ನು ಕೊಡ್ತಾರೆ. ಆದ್ರೆ ಹೊರಗಡೆ ಏನಾಗ್ತಾ ಇದೆ ಅಂದ್ರೆ, ಹೊರಗಡೆ ಅಷ್ಟು ಸ್ಟ್ರಿಕ್ಟ್ ಇಲ್ಲ. ಅವರು ಒಟ್ನಲ್ಲಿ ನಮ್ಮ ಗರ್ಭದಿಂದ ಹುಟ್ಟಿದ್ದಾರೆ ಅನ್ನೋ ಒಂದು ಅಧಿಕಾರದಿಂದ ಅವ್ರಿಗೆ ಒಂದು ಬ್ರಹ್ಮ ಗಾಯತ್ರಿ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ದೃಷ್ಟಿಯಿಂದ ನೋಡಿದ್ರೆ ನಾವು ಎಲ್ಲಾರ್ಗೂ ಕೊಡ್ತಾ ಇಲ್ಲ, ಎಲ್ಲಾರ್ಗೂ ಅವ್ರು ಕೊಡ್ತಾ ಇದ್ದಾರೆ. ನಾವು ಯಾರು ಯೋಗ್ಯ ವ್ಯಕ್ತಿ ಇದಾರೆ ಅವ್ರಿಗಷ್ಟೇ ಕೊಡ್ತಾ ಇದೀವಿ. ಖಂಡಿತವಾಗಿ ಇದನ್ನ ಇನ್ನೂ ಸ್ಟ್ರಿಕ್ಟ್ ಮಾಡ್ಬೇಕು. ಪ್ರಭುಪಾದರದ ಆಸೆ ಇತ್ತು ಏನಂತೆ, ಇಸ್ಕಾನ್ ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಬ್ರಾಹ್ಮಣ ದೀಕ್ಷಿತ ಆಗ್ಲೇಬೇಕು ಅಂತ ಏನ್ ನಿಯಮ ಇಲ್ಲ. ಪ್ರಭುಪಾದರು ಸ್ಪಷ್ಟವಾಗಿ ತಮ್ಮ ಶಿಷ್ಯಂದ್ರಿಗೆ ಹೇಳಿದ್ದಾರೆ, ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ನಾವು ಇದು ಬ್ರಹ್ಮ ಗಾಯತ್ರಿ ಉಪದೇಶವನ್ನು ಕೊಡ್ಬೇಕು. ಎಲ್ಲರೂ ಯೋಗ್ಯರಿರಲ್ಲ, ಯಾರು ಯೋಗ್ಯರಿದ್ದಾರೆ ಅವ್ರಿಗೆ ಅಷ್ಟೇ ಕೊಡಿ. ಬೇರೆಯವರು ಹರಿನಾಮ ಕೀರ್ತನೆ ಮಾಡೇ ಭಗವದ್ಧಾಮಕ್ಕೆ ಹೋಗ್ಬೋದು, ಅವ್ರಿಗೇನ್ ಕಡ್ಡಾಯವಾಗಿ ಬ್ರಾಹ್ಮಣ ದೀಕ್ಷೆ ಕೊಡ್ಲೇಬೇಕು ಅಂತ ಏನಿಲ್ಲ ಅಂತ ಪ್ರಭುಪಾದರು ಕೊನೆ ಕಾಲದಲ್ಲಿ ವಾರ್ನ್ ಮಾಡಿ ಹೋಗಿದ್ದಾರೆ. ಅದು ಅಷ್ಟು ಗಂಭೀರವಾಗಿ ಇಸ್ಕಾನ್ ಅಲ್ಲಿ ಯಾವುದೇ ಕಾರಣದಿಂದ ತಗೊಂಡಿಲ್ಲ ಜನರು. ಇವಾಗ ಏನಾಗ್ತಾ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಸ್ವಲ್ಪ ವರ್ಷ ಹರಿನಾಮ ಮಾಡ್ತಾನೆ, ಅವ್ರಿಗೆ ಹರಿನಾಮ ದೀಕ್ಷೆ ಸಿಗುತ್ತೆ. ಇನ್ನೊಂದ್ ಸ್ವಲ್ಪ ವರ್ಷ ಹರಿನಾಮ ಮಾಡಿದ್ಮೇಲೆ ಬ್ರಾಹ್ಮಣ ದೀಕ್ಷೆ ಸಿಗುತ್ತೆ. ಆತರ ಆಗೋದು ತಪ್ಪು. ಒಬ್ಬ ವ್ಯಕ್ತಿಯಲ್ಲಿ ನಿಜವಾಗಿ ಬ್ರಾಹ್ಮಣತ್ವ ಇರ್ಬೇಕು. ಬ್ರಾಹ್ಮಣತ್ವ ಅಂದ್ರೆ ನಾವು ಮೊದಲು ಚರ್ಚೆ ಮಾಡಿದ್ವಿ, ವಿಶ್ವವೃತ್ತಿ ಇರಬಾರ್ದು, ಬೇರೆಯವ್ರ ಮೇಲೆ ಅವಲಂಬನೆ ಇರಬಾರ್ದು ಉದ್ಯೋಗಕ್ಕೋಸ್ಕರ. ಆಮೇಲೆ ಪಠಣ ಪಾಠಣ ಯಜನ ಯಾಜನ ದಾನ ಪ್ರತಿಗ್ರಹ ಮಾಡ್ತಾ ಇರಬೇಕು. ಈ ತರ ಯಜ್ಞಗಳು ಮಾಡಿ, ಉಪದೇಶಗಳು ಶಾಸ್ತ್ರೋಪದೇಶ ಮಾಡಿ ತನ್ನ ಜೀವನ ನಿರ್ವಹಣೆ ಮಾಡ್ಬೇಕು ಹೊರತು ಅವರು ಜಾಬ್ ಮಾಡ್ಬಾರ್ದು, ಹೊರಗಡೆ ಸ್ಯಾಲ್ರಿ ತಗೋಬಾರ್ದು. ಇವ್ ನಮ್ ಟೆಂಪಲ್ ಅಲ್ಲೂ ಸ್ಯಾಲ್ರಿ ಕುಕ್ಸ್ ಆಗ್ಲಿ, ಪೂಜಾರಿಗಳಾಗ್ಲಿ ದೇವಸ್ಥಾನದಲ್ಲೂ ಸ್ಯಾಲ್ರಿ ತಗೋಬಾರ್ದು. ಈ ತರ ಯಾರು ಪಾಲನೆ ಮಾಡ್ತಾರೆ ಆ ತರ ವ್ಯಕ್ತಿಗಳಿಗೆ ಅಷ್ಟೇ ನಾವು ಬ್ರಹ್ಮಗಾಯತ್ರಿ ಉಪದೇಶ ಮಾಡ್ಬೇಕು. ನಾವು ಕೂಡ ಗಂಭೀರ ಆಗ್ಬೇಕು. ಆದ್ರೆ ನಿಜವಾಗಿ ಆ ಸ್ತರ ಬಂದ್ರೆ ಇದು
ಹೊರಗಡೆ ಬ್ರಾಹ್ಮಣ ಜಾತಿಯಲ್ಲಿ ಏನಿದೆ ಅದಕ್ಕಿಂತ ತುಂಬಾ ಜಾಸ್ತಿ ಸ್ಟ್ರಿಕ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅವರು ಬರೀ ಆಯ್ತಪ್ಪ ನಮ್ ಕುಲದಲ್ಲಿ ಹುಟ್ಟಿದ್ದಾರೆ ಕೊಡ್ತೀವಿ ಅಂತ. ಅದು 100 ವರ್ಷದಿಂದ ಅದು ಸರಿ ಇತ್ತು. 100 ವರ್ಷದಿಂದ 500 ವರ್ಷದಿಂದ ಆ ಪದ್ಧತಿ ಏನಿತ್ತು ಸರಿ ಇತ್ತು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಅಧಿಕಾರ ಬಂದೇ ಬರುತ್ತೆ. ಯಾಕಂದ್ರೆ ಅವ್ರ ಪ್ರಾರಬ್ಧ ಆತರ ಚೆನ್ನಾಗಿತ್ತು, ಮನೆಯಲ್ಲಿ ಆತರ ಸಂಸ್ಕಾರಗಳಿತ್ತು. ಅದಕ್ಕೆ ಆ ಸಂಸ್ಕಾರಗಳಿರೋ ಕಾರಣದಿಂದ ಏನಾಗಿತ್ತು, ಸಣ್ಣ ವಯಸ್ಸಿನಿಂದ ಆ ಮಕ್ಕಳು ನೋಡಿರ್ತಾರ ಅವರಲ್ಲಿ ಆ ಯೋಗ್ಯತೆ ಬಂದೇ ಬರುತ್ತೆ. ಅದಕ್ಕೆ ನೀವು ನೋಡಿ, ಸಾವಿರಾರು ವರ್ಷದ ಭಾರತದ ಇತಿಹಾಸದಲ್ಲಿ ಜನ್ಮದ ಅಧಿಕಾರ ತುಂಬಾ ಪ್ರಬಲವಾಗಿತ್ತು. ಏನು ತಪ್ಪಿಲ್ಲ ಅದರಲ್ಲಿ. ಕ್ಷತ್ರಿಯನ್ ಮನೆಯಲ್ಲಿರುವಂತ ಮಕ್ಕಳು ಖಂಡಿತವಾಗಿ ಗುರುಕುಲದಲ್ಲಿ ಹೋಗಿ ಪಾಠ ಕಲ್ತ್ಕೊಂಡ್ ಬಂದು ರಾಜ್ಕುಮಾರ್ ಆಗ್ತಾ ಇದ್ರು, ಯುವರಾಜ ಆಗಿ ಮಹಾರಾಜ ಆಗ್ತಾ ಇದ್ರು. ಇದು ಪರಂಪರೆನೇ ಭಾರತ ದೇಶದ. ಅದೇ ತರ ಬ್ರಾಹ್ಮಣನ್ ಕುಲದಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳು ಬ್ರಾಹ್ಮಣ ಆಗ್ತಾ ಇದ್ರು. ಅದ್ರಲ್ಲಿ ತಪ್ಪೇನಿಲ್ಲ ಆ ವ್ಯವಸ್ಥೆಯಲ್ಲಿ. ಆದ್ರೆ ಕೆಲವೊಂದು ಅಪವಾದಗಳು ಕೂಡ ಇರ್ತಾ ಇದ್ವು. ಅದನ್ನ ನಾವು ಮೊದ್ಲು ಚರ್ಚೆ ಮಾಡಿದ್ವಿ. ಅಪವಾದಗಳು ಯಾವ ತರ ಇರ್ತಾ ಇದ್ವು? ಜಬಲ ವಿಶ್ವಕರ್ಮ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದೇ ಇದ್ರು ಸಹ ಅವರು ಬ್ರಾಹ್ಮಣತ್ವವನ್ನು ಸ್ವೀಕಾರ ಮಾಡಿದ್ರು. ಋಷಭ್ ದೇವನ್ ಮಕ್ಕಳು, ಋಷಭ್ ದೇವನ್ನ 81 ಜನ ಮಕ್ಕಳು ಬ್ರಾಹ್ಮಣರಾದ್ರು. ಅವರು ಋಷಭ್ ದೇವ ಸ್ವತಃ ಕ್ಷತ್ರಿಯ ಇದ್ರು ಸಹ. ಮತ್ತೆ ಪುರು ಮಹಾರಾಜನ್ ಮಕ್ಕಳು ಕೆಲವೊಂದ್ ಜನ ಬ್ರಾಹ್ಮಣ ಆದ್ರು, ಕೆಲವೊಂದ್ ಜನ ಕ್ಷತ್ರಿಯರಾದ್ರು. ಈ ತರ ಅಪವಾದಗಳು ಕೆಲವೊಂದು ಶಾಸ್ತ್ರದಲ್ಲಿ ನೋಡ್ಲಿಕ್ಕಿದೆ. ಅದಕ್ಕೆ ಆತರ ಅಪವಾದಗಳಿಗೂ ದಾರಿ ಇದೆ. ಈಗ ಅಶ್ವತ್ಥಾಮ ಅವನು ಬ್ರಹ್ಮ ಬಂಧು ಇದ್ದಾರೆ ಹೊರತು ಬ್ರಾಹ್ಮಣ ಅಲ್ಲೇ ಅಲ್ಲ. ಬ್ರಹ್ಮ ಬಂಧು ಅಂದ್ರೆ ಏನು? ಬ್ರಾಹ್ಮಣನ ಇದು ಪರಿವಾರದವನು, ಬ್ರಾಹ್ಮಣನ ಬಂಧು, ಬ್ರಾಹ್ಮಣನ ಪರಿವಾರದವನು ಹೊರತು ಅವನು ಬ್ರಾಹ್ಮಣ ಅಲ್ಲ. ಈಗ ಹೈಕೋರ್ಟ್ ಜಡ್ಜ್ ಇರ್ತಾರೆ, ಅಡ್ವೊಕೇಟ್ ಇರ್ತಾರೆ. ಅಡ್ವೊಕೇಟ್ ಮಗ ಇವನು, ಡಾಕ್ಟರ್ ಮಗ ಇವನು ಅಂತ ಹೇಳ್ಬೋದು ಹೊರತು ಅವನು MBBS ಡಿಗ್ರಿ ಮಾಡೋ ತನಕ ಇವನು ಡಾಕ್ಟರ್ ಅಂತ ಹೇಳಲಿಕ್ಕೆ ಆಗಲ್ಲ. ಡಾಕ್ಟರ್ ಮಗ ಅಂತ ಹೇಳ್ಬೋದು ಅಷ್ಟೇ. ಅದೇ ತರ ಅಶ್ವತ್ಥಾಮನಿಗೆ ಬ್ರಾಹ್ಮಣನ ಪುತ್ರ ಅಂತ ಹೇಳ್ಬೋದು, ಬ್ರಹ್ಮ ಬಂಧು ಅಂತ ಹೇಳ್ಬೋದು ಮತ್ತು ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಆಗಲ್ಲ. ಅವರು ಬ್ರಾಹ್ಮಣನಲ್ಲಿರುವಂತ ಯೋಗ್ಯತೆಗಳು ಅವರಲ್ಲಿ ಇರ್ಲೇ ಇಲ್ಲ. ಆ ಕಾರಣಕ್ಕೆ ಅವ್ರಿಗೆ ತಿರಸ್ಕರಣೀಯ. ಆ ತರ ಇವತ್ತಿನ ಸಮಾಜದಲ್ಲಿ ಬಹುತೇಕವಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂತ ಜನರು ತಿರಸ್ಕರಣೀಯನೇ. ಯಾಕಂದ್ರೆ ಅವರು ಬ್ರಹ್ಮ ಬಂಧುಗಳು ಹೊರತು ಅವರಲ್ಲಿ ಆ ಸಂಸ್ಕಾರಗಳು ಬ್ರಾಹ್ಮಣತ್ವದ ಇಲ್ಲ. ಆ ಕಾರಣಕ್ಕೆ ನಾವೇನ್ ಹೇಳ್ತೇವಿ, ಕನಿಷ್ಠ ಪಕ್ಷ ಯಾರಲ್ಲಿ ಬ್ರಾಹ್ಮಣತ್ವ ಇಲ್ಲ ಅವ್ರನ್ನಾದ್ರೂ ತಿರಸ್ಕಾರ ಮಾಡಿ ಹೋಗ್ಲಿ. ಹೊರಗಡೆ ಜನರನ್ನ ನೀವು ಸ್ವೀಕಾರ ಮಾಡಲ್ಲ, ಬಿಟ್ಟು ಬಿಡಿ. ಯಾರು ಕುಲದಲ್ಲಿಲ್ಲ, ಪ್ರಾರಬ್ಧದಲ್ಲೇ ಮಹತ್ವ ಕೊಡ್ತಾ ಇದ್ರೆ ಖಂಡಿತವಾಗಿ ಮಹತ್ವ ಕೊಡಿ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂತ ಜನರಿಗೆ ಮಹತ್ವ ಕೊಡ್ಬೇಕಾ, ಕೊಡಿ. ಆದ್ರೆ ಕುಲದಲ್ಲಿ ಹುಟ್ಟಿರುವಂತವ್ರು ಯಾರಲ್ಲಿ ಯೋಗ್ಯತೆ ಇಲ್ಲ ಆ ತರದ ಜನರಿಗಾದ್ರೂ ತಿರಸ್ಕಾರ ಮಾಡಿ ಅಂತ. ಈಗ ಮನೆಯಲ್ಲಿ ಶಾಲಿಗ್ರಾಮ ಪೂಜಾ ಇರುತ್ತೆ, ಬ್ರಾಹ್ಮಣ ಕುಲದಲ್ಲಿ ಮನೆಯಲ್ಲಿ ಶಾಲಿಗ್ರಾಮ ಪೂಜಾ ಇರುತ್ತೆ. ಬ್ರಾಹ್ಮಣತ್ವದ ಒಂದು ಗುಣ ಇರೋದಿಲ್ಲ ಆ ವ್ಯಕ್ತಿಗಳಲ್ಲಿ. ಹೇಗೆ ಅವರು ಶಾಲಿಗ್ರಾಮನ ಸ್ಪರ್ಶ ಮಾಡ್ಬೋದು? ಅದನ್ನಾದ್ರೂ ಕನಿಷ್ಠವಾಗಿ ನಿಲ್ಲಿಸ್ಬೇಕು ಈ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋ. ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಯಾರು ನಿಜವಾದ ಬ್ರಾಹ್ಮಣ ಇದ್ದಾರೆ, ಅವರಲ್ಲಿ ಬ್ರಾಹ್ಮಣತ್ವದ ಯೋಗ್ಯತೆ ಇದೆ ಅಂತ ಜನರಿಗೆ ಕೊಟ್ರಲ್ಲಿ ಈ ಅಪವಾದಗಳೆಲ್ಲ ಅವ್ರು ಬರ್ತಾರೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದಕ್ಕೆ ಶಾಸ್ತ್ರ ಪ್ರಮಾಣ ಬೇಕಾದಷ್ಟಿದೆ. ಹೇಗೆ ಅಪವಾದದಲ್ಲೂ ಕೂಡ ಇದ್ರು ನಾವು ಇದ್ ಮಾಡ್ಬೋದು. ಹೌದು, ಅದೇ ಸಮಯದಲ್ಲಿ ಎಲ್ಲ ನಮ್ಮ ಮಾಲೆಯಲ್ಲಿ ಕೈ ಹಾಕಿದ್ದಾರೆ, ಬೀಡ್ ಬ್ಯಾಗ್ ಅಲ್ಲಿ ಕೈ ಹಾಕಿದ್ದಾರೆ, ತುಳಸಿ ಮಾಲೆ ಹಾಕೊಂಡಿದ್ದಾರೆ, ತಿಲಕ್ ಹಾಕೊಂಡಿದ್ದಾರೆ ಅಂದ್ರೆ ಅವ್ರೆಲ್ಲರಿಗೂ ಉಪನಯನ ಕೊಡ್ಬೇಕು ಅಂತ ಏನ್ ಕಡ್ಡಾಯ ಇಲ್ಲ. ಇದು ಸರಿ ಇದೆ. ಇದ್ರಲ್ಲೂ ಏನ್ ದೋಷ ಇಲ್ಲ. ಹರೇ ಕೃಷ್ಣ. ಇದ್ರಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ನೀವ್ ಹೇಳಿದ್ರಿ ಇದಕ್ಕೆ ಸಂಬಂಧಿಸಿದ್ಯಾ? ಎಸ್ ಈ ಬ್ರಾಹ್ಮಣನ್ಗೆ ಸ್ಯಾಲ್ರಿ ತಗೋಬಾರ್ದು, ಈ ದೇವಸ್ಥಾನಗಳಲ್ಲಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ರಿ. ಈಗ ಇಲ್ಲಿ ಬ್ರಾಹ್ಮಣರಿಗೆ ದೇವಸ್ಥಾನಗಳಲ್ಲಿ ನಾವು ಸೇವೆ ಕೊಟ್ಟು ಅವರಿಗೆ ಸ್ಯಾಲ್ರಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವನ ಹೇಗ್ ನಡೆಯೋದು? ಅವರು ಪೂರ್ತಿ ಎಲ್ರು ಭಗವಂತನ ಮೇಲೆ ನಿರ್ಭರ ಆಗುವಂತ ಸ್ತರದಲ್ಲಿ ಇರೋದಿಲ್ಲ. ಸೊ ಅವರು ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಕಷ್ಟಪಟ್ಟು ದುಡಿಯೋಕ್ಕಿಂತ ಇಲ್ಲಿ ಭಗವಂತನ ಸೇವೆ ಮಾಡ್ತಾ ಇಲ್ಲಿ ಅವರು ಸ್ಯಾಲ್ರಿ ತಗೊಂಡ್ರೆ ಏನ್ ತಪ್ಪಿದೆ? ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ಆಗುತ್ತೆ, ಆಮೇಲೆ ಅದರಿಂದ ಅವ್ರ ಜೀವನ ನಡೆಯುತ್ತೆ. ಅದರಿಂದ ನಾವು ಬ್ರಾಹ್ಮಣ ಅಂದ್ರೆ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡೋ ಹಾಗೆ ಒಂದು ಇದು ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ತಗೊಳ್ಳೇಬಾರ್ದು ಅಂತಂದ್ರೆ ಅದು ಕಷ್ಟ ಆಗುತ್ತೆ. ಯಾಕಂದ್ರೆ ಗೃಹಸ್ಥರು ಇರ್ತಾರೆ, ಎಲ್ರು ಒಂದೇ ಇದ್ರಲ್ಲಿ ಇರಲ್ಲ. ಗೃಹಸ್ಥರಿಗೆ ಅವ್ರಿಗೆ ಫ್ಯಾಮಿಲಿ ಮೇಂಟೈನ್ ಇರುತ್ತೆ ಅಥವಾ ಬೇರೆ ಬೇರೆ ಕೆಲ್ಸಗಳಿರುತ್ತೆ. ಸೊ ಇದನ್ನ ಹೇಗೆ? ಕ್ಷಮಿಸಿ, ಇದು ಒಂದ್ ಸ್ವಲ್ಪ ವಿಷಯ ಬಿಟ್ಟಾಯ್ತು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅದನ್ನ ವಿಸ್ತಾರಿತವಾಗಿ ಆಮೇಲೆ ಚರ್ಚೆ ಮಾಡ್ಬೋದು. ಖಂಡಿತವಾಗಿ ಜೀವನ ನಿರ್ವಹಣೆ ಮಾಡ್ಬೇಕು. ಇವತ್ತಿನ ಕಾಲ ಕಷ್ಟದಿದೆ, ಅದಕ್ಕೆ ಸಮಾಜ ಸಹಾಯತೆ ಮಾಡ್ಬೇಕು. ಸಮಾಜ ಅಂದ್ರೆ ಏನು? ಈಗ ನಮ್ಮ ಇಸ್ಕಾನ್ ಸಂಸ್ಥೆ ಇದೆ. ಇಸ್ಕಾನ್ ತುಮಕೂರಲ್ಲಿ ಯಾರಾದ್ರೂ ಪೂಜಾರಿಗಳು ಇರ್ತಾರೆ, ನೀವು ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಇರೋ ಸ್ಟ್ಯಾಂಡರ್ಡ್ ಇರಬಾರ್ದಂತೆ. ಇಸ್ಕಾನ್ದಲ್ಲಿ ಬರುವಂತ ಜನ ಅವರಿಗೆ ಸಹಾಯತೆ ಮಾಡ್ಬೇಕು. ಸಹಾಯತೆ ಅಂದ್ರೆ ಏನು? ಅವ್ರಿಗೆ ಮನೆಗೆ ಊಟಕ್ಕೆ ಕರಿಬೇಕು, ಏನಾದ್ರೂ ಊಟದ ದಕ್ಷಿಣೆ ಅಂತ ಕೊಡ್ಬೇಕು, ಅಥವಾ ಅವ್ರಿಗೆ ನಮ್ಮ ಮನೆಯಲ್ಲಿ ಸಂಸ್ಕಾರ ಇದೆ ಬನ್ನಿ ಅಂತ ಹೇಳ್ಬೇಕು.
ಮಾಡ್ಬೇಕು. ಅಥವಾ ನೀವು ಊಟಕ್ಕೆ ಕೂತಾಗ, ಮಠದಲ್ಲಿ ಎಲ್ಲ ಊಟಕ್ಕೆ ಕೂತಾಗ ಹಸ್ತೋದಕ ಅಂತ ಹಾಕ್ತಾರೆ, ದಕ್ಷಿಣೆ ಕೊಡ್ತಾರೆ, ತೀರ್ಥಕ್ಕೆ ದಕ್ಷಿಣೆ ಕೊಡ್ತಾರೆ. ಈ ತರ ವ್ಯವಹಾರಿಕವಾಗಿ ದಾರಿಗಳಿದಾವೆ, ಕುತ್ಕೊಂಡು ನಾವು ಚರ್ಚೆ ಮಾಡಿದ್ರೆ ದಾರಿಗಳಿದಾವೆ ವ್ಯವಹಾರಿಕವಾಗಿ. ಅದಕ್ಕೆ ಈ ಸ್ಟ್ಯಾಂಡರ್ಡ್ ಕಾಂಪ್ರಮೈಸ್ ಮಾಡದೇನೂ ಕೂಡ ವ್ಯವಸ್ಥೆ ಆಗುತ್ತೆ. ಖಂಡಿತ ಇದು ಇಷ್ಟು ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕಾಗಲ್ಲ, ಬಹಳ ವಿಸ್ತಾರವಾಗಿ ಇದನ್ನ ಚರ್ಚೆ ಮಾಡ್ಬೇಕು ವ್ಯವಹಾರಿಕವಾಗಿ ಹೇಗೆ. ಆ ತರ ಪ್ರತಿನಿಧಿಗಳು ಯಾರಾದ್ರೂ ಇದ್ರೆ ಇದನ್ನ ವಿಸ್ತಾರವಾಗಿ ಖಂಡಿತವಾಗಿ ಚರ್ಚೆ ಮಾಡ್ಬೇಕು. ಹರೇ ಕೃಷ್ಣ ಪ್ರಭು. ಅಭಿರಾಮ್ ಪ್ರಭುಗಳು ಕೆಲವೊಂದು ಪ್ರಶ್ನೆಗಳಿದಾವೆ, ಅದನ್ನ ಫಿನಿಶ್ ಮಾಡಿ ಸೀಕ್ವೆನ್ಸ್ ಅಲ್ಲಿ ಹೋಗೋಣ. ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಕೃಷ್ಣ ಪ್ರಭು. ಇದು ಕನೆಕ್ಟೆಡ್ ಇದೆಯಾ ರಮೇಶ್ ಬಾಬು? ಕಂಟಿನ್ಯೂ ಮಾಡಿ ರಮೇಶ್ ಪ್ರಭು. ಕಂಟಿನ್ಯೂ ಮಾಡಿ ಪ್ರಭು. ಎಸ್ ಪ್ರಭು, ಅಂದ್ರೆ ಎಲ್ಲಾರು ವೈಷ್ಣವರಾಗ್ಬೋದು, ಬಟ್ ಎಲ್ಲರೂ ಬ್ರಾಹ್ಮಣರಾಗಕ್ ಆಗಲ್ಲ ಅಲ್ವಾ ಪ್ರಭು? ಎಲ್ಲರೂ ವೈಷ್ಣವ ಕೂಡ ಆಗ್ಲಿಕ್ಕಾಗಲ್ಲ. ನೀವು ಆ ತಪಸ್ ಸಾಧನೆ ಮಾಡಿ ಶುದ್ಧ ಕೃಷ್ಣ ಭಕ್ತಿಯನ್ನು ಗಳಿಸ್ಬೇಕು. ಅದಕ್ಕೆ ಭಗವಂತನ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು. ಅದಿದ್ರೆ ಅಷ್ಟೇ. ಅರ್ಜುನ ವೈಷ್ಣವ ಇದ್ರು, ಕ್ಷತ್ರಿಯ ಇದ್ರು ಕೂಡ. ಪ್ರಹ್ಲಾದ್ ಮಹಾರಾಜ ದೈತ್ಯ ಕುಲದಲ್ಲಿ ಹುಟ್ಟಿದ್ರು ಕೂಡ ವೈಷ್ಣವ ಇದ್ರು. ಆದ್ರೆ ಅವ್ರಿಗೆ ಭಗವಂತನ ಕೃಪೆ ಇತ್ತು, ಅವರಲ್ಲಿ ಆ ಭಕ್ತಿ ಸಾಧನೆ ಇತ್ತು, ಅವಾಗ ಅಷ್ಟೇ ಅದು ಸಾಧ್ಯ. ಭಗವಂತನ ಕೃಪೆ ವೈಷ್ಣವರಾಗೋದಕ್ಕೆ ರಿಕ್ವೈರ್ಮೆಂಟ್ ಅಂದ್ರೆ ಏನೇನ್ ಕ್ವಾಲಿಟೀಸ್ ಬೇಕು? ವೈಷ್ಣವ ಅಂದ್ರೆ ಅವನು ವಿಷ್ಣುವಿನ ಭಕ್ತಿಯಲ್ಲಿ ರತನಾಗಿರ್ತಾನೆ. ವಿಷ್ಣು ಭಕ್ತಿ ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಅವನಿಗೆ ರುಚಿ ಇರಲ್ಲ. ಏನ್ ಮಾಡ್ಬೇಕು, ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೇನೆ ನಾನು. ಭಗವಂತನ ತೃಪ್ತಿ ಬಿಟ್ಟು ಬೇರೆ ವಿಷಯದಲ್ಲಿ ಅವ್ರಿಗೆ ರುಚಿ ಇರಲ್ಲ. ಆ ಸಮಾಜದಲ್ಲಿ ಏನ್ ನಡೀತಾ ಇದೆ, ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಹೊರಗಿನ ಜಗತ್ತಲ್ಲಿ ಏನ್ ನಡೀತಾ ಇದೆ, ಅದೆಲ್ಲ ಅವ್ರಿಗೆ ವೈಷ್ಣವನಿಗೆ ಅದೆಲ್ಲ ಸಂಬಂಧನೇ ಇರಲ್ಲ. ನನ್ ಭಗವಂತನ ಸೇವೆಗೆ ಏನ್ ನಡಿಬೇಕು, ಅದೊಂದೇ ನನ್ ಮನಸ್ಸಲ್ಲಿ ಇರ್ಬೇಕು. ಆ ತರ ಭಾವನೆಯಲ್ಲಿ ಇದ್ರೆ ಅವನು ವೈಷ್ಣವ. ಓಕೆ ಪ್ರಭು. ಅದೇ ಇವಾಗ ವಾರುಣಿ ಅವಳು ಆಚೆ ಇದ್ಲು, ಬಟ್ ಅವಳು ಅಂದ್ರೆ ಏನಂದ್ರೆ ಇವಾಗ ಕನಕದಾಸರು ಜ್ಞಾನಿಗಳಾಗಿದ್ರು, ಶೂದ್ರರಾಗಿಯೇ ಉಳಿದಿದ್ರು. ಅವ್ರು ಯಾವತ್ತೂನು ಬ್ರಾಹ್ಮಣ ಅಂತ ಅವ್ರು ಹೇಳ್ಕೊಳ್ಳಿಲ್ಲ. ಆಮೇಲೆ ಅವ್ರ ಜೊತೆ ಬ್ರಾಹ್ಮಣ ಅಂತ ಹೇಳ್ಕೊಳ್ಳಿಲ್ಲ. ಆಮೇಲೆ ಯಾರೂನು ಅವ್ರಿಗೆ ಬ್ರಾಹ್ಮಣ ಅಂತ ಅಂದ್ರೆ ಅದೇ ಕ್ಯಾಟಗರಿಲಿ ಅವ್ರ ಜೊತೆ ಊಟ ಮಾಡ್ಲಿಲ್ಲ. ಅದೆಲ್ಲ ಹೇಳ್ತಾರೆ. ಅಂದ್ರೆ ಮುಂಚೆ ಮಹಾಭಾರತ ಮುಂಚೆ ಎಲ್ಲಾನು ಇದೆಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ರು. ಇವಾಗ ಬ್ರಾಹ್ಮಣರು ಅವ್ರಿಗೆ ನಮಸ್ಕಾರ ಮಾಡೋದಾಗ್ಲಿ, ಅಂದ್ರೆ ವೈಷ್ಣವ ತರ ನಾವು ಡೀಲಿಂಗ್ಸ್ ಮಾಡ್ತೀವಿ. ನಾವು ವೈಷ್ಣವ್ರಿಗೆ ನಮಸ್ಕಾರ ಮಾಡ್ತೀವಿ. ಸೊ ಈ ತರ ಎಲ್ಲ ಬ್ರಾಹ್ಮಣರು ಇವ್ರಿಗೆ ನಮಸ್ಕಾರ ಮಾಡೋದಾದ್ರಿ ಅದೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಪ್ರಭು. ಮುಖ್ಯವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಗಾವಣೆ ಧರ್ಮಾಚರಣದಲ್ಲಿ ಬರುತ್ತೆ. ಯಾಕಂದ್ರೆ ಧರ್ಮದಿಂದ ಅರ್ಥ ಬರುತ್ತೆ, ಅರ್ಥದಿಂದ ಕಾಮಪೂರ್ತಿ ಆಗುತ್ತೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಸೊ ದುಡ್ಡು ಗಳಿಸುವಂತ ಸಿಸ್ಟಮ್ ಏನಿದೆ, ಫ್ಯಾಮಿಲಿ ಮೇಂಟೆನೆನ್ಸ್ ಅನ್ನೋ ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ ಅಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ಮಾಡಿದ್ದಾರೆ. ಬ್ರಾಹ್ಮಣ ಮಾಡುವಂತ ಯಾವ ಕರ್ತವ್ಯಗಳನ್ನ ಕನಕದಾಸರು ಮಾಡ್ಲಿಲ್ಲ. ಪೌರೋಹಿತ್ಯ ಆಗ್ಲಿ, ಯಜ್ಞ ಸಂಸ್ಕಾರಗಳಾಗ್ಲಿ, ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಯಾವ್ದು ಮಾಡ್ಲೇ ಇಲ್ಲ ಅವರು. ಆ ಕಾರಣದಿಂದ ಅವರಿಗೆ ಬ್ರಾಹ್ಮಣತ್ವದ ಸ್ಥಾನ ಅವರು ಸ್ವೀಕಾರ ಮಾಡ್ಲಿಲ್ಲ, ಮತ್ತೆ ಅವರು ಬ್ರಾಹ್ಮಣ ಇದ್ದಾರೆ ಅಂತ ಹೇಳೋ ಅವಶ್ಯಕತೆನೂ ಇಲ್ಲ. ಆದ್ರೆ ಇವತ್ತಿನ ಕಾಲದಲ್ಲೂ ಕೂಡ ಬ್ರಾಹ್ಮಣರು ಕನಕದಾಸರ ಭಜನೆಗಳನ್ನ ಹಾಡ್ತಾರೆ, ಬಹಳ ಗೌರವದಿಂದ ಹಾಡ್ತಾರೆ. ಎಲ್ಲಿ ಕನಕದಾಸರ ವಿಗ್ರಹ ಇರುತ್ತೆ ನಮಸ್ಕಾರ ಮಾಡ್ತಾರೆ. ಉಡುಪಿ ಹಿಂದ್ಗಡೆ ಕನಕದಾಸರ ವಿಗ್ರಹ ಇದೆ, ಎಷ್ಟು ಜನ ಬ್ರಾಹ್ಮಣ ನಮಸ್ಕಾರ ಮಾಡ್ತಾರೆ ಅವ್ರಿಗೆ. ಇದೇ ನಮಗೆ ಇನ್ನೂ ದೃಢೀಪಡಿಸುತ್ತೆ ಏನಂತೆ, ಒಬ್ಬ ಶೂದ್ರ ಇದ್ರೂ ಸಹ ಅವನು ವೈಷ್ಣವ ಇದ್ರೆ ಎಲ್ಲಾ ಬ್ರಾಹ್ಮಣ ಅಂತ ವೈಷ್ಣವ ನಮಸ್ಕಾರ ಮಾಡ್ಬೇಕು ಅಂತ. ಇದು ಸ್ಪಷ್ಟವಾಗಿ ನಾವು ಕಾಣ್ಬೋದು. ಇದನ್ನ ಉಡುಪಿಯಲ್ಲಿ ಎಷ್ಟು ಜನ ಹೋಗಿ ನಾವು ಕನಕದಾಸರ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಾರೆ, ಯಾಕಂದ್ರೆ ಅವರು ಯೋಗ್ಯ ಇದ್ರು, ಬ್ರಾಹ್ಮಣ ಇಲ್ಲ ಅಂದ್ರೂ ಕೂಡ. ಅದಕ್ಕೆ ಇದೇ ತುಂಬಾ ಒಳ್ಳೆ ಉದಾಹರಣೆ ಇದೆ. ವೈಷ್ಣವ ಬ್ರಾಹ್ಮಣಕ್ಕಿಂತ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಾನೆ. ಅದೇ ಅವ್ರಿಗೆ ಅಷ್ಟು ನಾಲೆಡ್ಜ್ ಇದ್ರೂನು ಅವರು ಬೇಕಂತ ಬ್ರಾಹ್ಮಣರು ವ್ಯವಹಾರ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಪ್ರಭು.
ಬಟ್ ಇವಾಗ ನಾವು ವೈಷ್ಣವರ್ ಲೆವೆಲ್ ಅಲ್ಲಿ ಇದೀವಿ ಅಂತ ಬ್ರಾಹ್ಮಣ ಅಂತ ನಾವು ತಗೋಬೋದಾ ಅಂತ. ಆಗಲ್ಲ. ವೈಷ್ಣವ ಲೆವೆಲ್ ಅಲ್ಲಿ ಇದ್ದವ್ರೆಲ್ಲರೂ ಬ್ರಾಹ್ಮಣತ್ವ ಸ್ವೀಕಾರ ಮಾಡೋದು ತಪ್ಪು. ವೈಷ್ಣವ ಅನ್ನೋದು ವಿಷ್ಣು ಭಕ್ತಿ, ಭಗವಂತನ ಭಕ್ತಿ ಅವರಲ್ಲಿ ಇತ್ತು. ಆ ಭಗವಂತನ ಭಕ್ತಿ ಇರೋ ಕಾರಣದಿಂದ ಅವರು ವೈಷ್ಣವರು, ಅಂತವರು ಬ್ರಾಹ್ಮಣರಿಂದನೂ ಪೂಜ್ಯರು, ಸರಿನಾ? ಆದ್ರೆ ಬ್ರಾಹ್ಮಣತ್ವ ಏನಿರುತ್ತೆ ಅದು ಒಂದು ಪ್ರೊಫೆಷನ್. ಅದಕ್ಕೆ ಕೆಲವೊಂದು ಕರ್ಮಗಳಿರ್ತಾವೆ. ಪೂಜಾ ಪಾಠ ಮಾಡ್ಬೇಕು, ಯಜ್ಞ ಸಂಸ್ಕಾರಗಳನ್ನ ಮಾಡ್ಬೇಕು, ಇದರಿಂದ ತಮ್ಮ ಜೀವನ ನಿರ್ವಹಣೆ ಮಾಡ್ಬೇಕು, ವಿಗ್ರಹ ಸೇವೆ ಮಾಡ್ಬೇಕು. ಇದ್ಯಾವ್ದು ಅವ್ರು ಸ್ವೀಕಾರ ಮಾಡ್ಲಿಲ್ಲ. ಯಾಕಂದ್ರೆ ಅವರು ಅವ್ರಿಗೆ ಜೀವನ ನಿರ್ವಹಣೆ ಚಿಂತೆನೆ ಇರ್ಲಿಲ್ಲ. ಅವ್ರಿಗೆ ಎಲ್ಲಿ ಹೋದ್ರು ಹರಿನಾಮ ಕೀರ್ತನೆ ಮಾಡ್ಬೇಕು, ಭಜನೆ ಮಾಡ್ಬೇಕು, ಆ ಹೇಗೋ ಮಾಡಿ ದೇವ್ರು ನೋಡ್ಕೊಳ್ತಾನೆ, ಆ ಶರಣಾಗತಿ ಅವರಲ್ಲಿತ್ತು. ಅರ್ಥ ಆಯ್ತಲ್ಲ? ಅವರು ಬ್ರಾಹ್ಮಣತ್ವದ ಪ್ರೊಫೆಷನ್ ಸ್ವೀಕಾರ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಅವಶ್ಯಕತೆನೇ ಇರ್ಲಿಲ್ಲ, ಸರಿನಾ? ಅಂತ ಸಮಯದಲ್ಲಿ ಅವ್ರ ಪ್ರಾರಬ್ಧಕ್ಕೆ ನೀವು ಮಹತ್ವ ಕೊಡಿ, ಏನ್ ತೊಂದ್ರೆ ಇಲ್ಲ. ಅವ್ರ ಪ್ರಾರಬ್ಧನ ಅನುಸಾರವಾಗಿ, ಅವ್ರ ಜನ್ಮ ಅನುಸಾರವಾಗಿ ನೀವು ಶೂದ್ರ ಅಂತ ಹೇಳ್ತೀರಾ, ಮಹತ್ವ ಕೊಡಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರ ಬ್ರಾಹ್ಮಣತ್ವದ ತರ ವ್ಯವಹಾರಗಳನ್ನ ಮಾಡ್ಲಿಲ್ಲ ಅವ್ರು ತಮ್ಮ ಜೀವನದಲ್ಲಿ. ಖಂಡಿತ. ಅದಕ್ಕೆ ಈಗ ಇಸ್ಕಾನ್ ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಬ್ರಾಹ್ಮಣ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಬ್ರಾಹ್ಮಣ ಇದ್ದಾನಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಅಪವಾದಗಳು ಕೆಲವೊಂದಿರ್ತವೆ, ಬ್ರಾಹ್ಮಣತ್ವದ ಗುಣಗಳು ಕೆಲವೊಂದಿರ್ತವೆ, ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅದಕ್ಕೆ ಶಾಸ್ತ್ರದಲ್ಲೂ ಸಾಕಷ್ಟು ಪ್ರಮಾಣ ಇದೆ. ಹೋಗ್ಲಿ, ನಾನೇನ್ ಹೇಳ್ತಿರೋದು, ಒಂದೇ ಸರ್ತಿ ಈ ಪ್ರಾರಬ್ಧಕ್ಕೆ ಮಹತ್ವ ಕೊಡುವಂತದ್ದು ಏನ್ ಸಂಸ್ಕಾರ ಇದೆ ಅದು ಚೇಂಜ್ ಆಗಲ್ಲ. ಯಾಕಂದ್ರೆ ನಾನೇ ಹೇಳಿದೆ, 1000 ವರ್ಷದ ಪರಂಪರೆಯಲ್ಲಿ ಹುಟ್ಟಿನಿಂದಾನೇ ಇರ್ತಿತ್ತು. ಅಪವಾದಗಳು ಬಹಳ ಕಡಿಮೆ, ಸಾಮಾನ್ಯವಾಗಿ ಹುಟ್ಟಿನಿಂದನೇ ಇರ್ತಿತ್ತು. ಸಾಮಾನ್ಯವಾಗಿ ಬ್ರಾಹ್ಮಣ ಕುಲದಲ್ಲೇ ಹುಟ್ಟೋರು ಇರ್ತಿದ್ರು. ಅದಕ್ಕೆ ನೀವು ಅದನ್ನೇ ಪ್ರಮಾಣ ಮಾಡ್ತೀರಾ, ಏನ್ ತಪ್ಪಿಲ್ಲ, ಅದನ್ನು ಕೂಡ ಸ್ವೀಕಾರ ಮಾಡಿ. ನಮ್ಮ ಇಸ್ಕಾನಲ್ಲಿ ನಾವು ಗೌಡಿಯ ವೈಷ್ಣವರು ನಾವು ಸ್ವೀಕಾರ ಮಾಡಲ್ಲ. ಆದ್ರೆ ಯಾರು ಜನ್ಮದಿಂದ ಪ್ರಮಾಣ ಮಾಡ್ತಾರೆ ಮಾಡ್ಲಿ. ಆದ್ರೆ ಜನ್ಮ ತಗೊಂಡ ಮೇಲೆ ಯಾರು ಸಂಸ್ಕಾರ ಗಳಿಸಲ್ಲ ಅಂತವರಿಗೆ ಬ್ರಾಹ್ಮಣತ್ವದಿಂದ ಕೆಳಗಿಳಿಸ್ಬೇಕು. ಅವರು ಭಗವಂತನಿಗೆ ಕೊಡುವಂತದ್ದು ಯಜ್ಞದಲ್ಲಿ ಏನು ಆಹುತಿ ಕೊಡ್ತೇವಿ, ಅದು ಬ್ರಾಹ್ಮಣ ಮುಖದಿಂದ ಆಹುತಿ ಕೊಟ್ರೆ ಭಗವಂತ ತೃಪ್ತ ಆಗ್ತಾನೆ ಅನ್ನೋ ಸಿದ್ಧಾಂತ ಏನಿದೆ, ಅದಕ್ಕೆ ಯೋಗ್ಯ ಬ್ರಾಹ್ಮಣರೇ ಬೇಕು ಹೊರತು ಸಮಧಮ ತಪ ಶೌಚಂ ಈ ಎಲ್ಲಾ ಶಿಸ್ತನ್ನು ಯಾರು ಅಳವಡಿಸಿಲ್ಲ ತಮ್ಮ ಜೀವನದಲ್ಲಿ, ಅಂತವ್ರಿಗೆ ಕೊಟ್ರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅನ್ನೋ ವಿಚಾರ ಏನಿದೆ ಅಲ್ಲ, ಅದು ತಪ್ಪಾಗಿದೆ ಅಂತ ನಾವ್ ಹೇಳ್ತೀವಿ. ಅರ್ಥ ಆಯ್ತಲ್ಲ ನಿಮ್ಗೆ? ಪ್ರಭು, ಅಂದ್ರೆ ಬೇಸಿಕ್ ಆಗಿ ಕನಕದಾಸರು ಯಾಕೆ ಬ್ರಾಹ್ಮಣರ ಅವ್ರ ವೈಷ್ಣವ ಕ್ವಾಲಿಟೀಸ್ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ. ಬ್ರಾಹ್ಮಣತ್ವ ಯಾಕೆ ಸ್ವೀಕಾರ ಮಾಡ್ಬೇಕು? ನಿಮ್ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಏನಾದ್ರು ಉದ್ಯೋಗ ಮಾಡ್ಬೇಕಲ್ಲ. ನೀವು ಒಂದು ಬ್ರಾಹ್ಮಣತ್ವ ಸ್ವೀಕಾರ ಮಾಡ್ತೀವಿ, ಎಲ್ಲರಿಗೂ ಅವಶ್ಯಕತೆ ಇಲ್ಲ ಬ್ರಾಹ್ಮಣತ್ವ ಸ್ವೀಕಾರ ಮಾಡ್ಬೇಕು ಅಂತ. ಆತರ ಮಾದರಿ ಕನಕದಾಸರಾಗಿದ್ದಾರೆ. ಶೂದ್ರ ಆಗಿಯೂ ಕೂಡ ನಾನು ಭಗವಂತನ ಭಕ್ತ ಆಗ್ಬೋದು, ಶೂದ್ರ ಆಗಿಯೂ ಕೂಡ ವೈಷ್ಣವ ಆಗ್ಬೋದು ಅಂತ. ನೀವು ವೈಷ್ಣವ ಅಂತ ನಂಬ್ತೀರಾ ಕನಕದಾಸರನ್ನ? ಯಾಕಂದ್ರೆ ಕೆಲವೊಂದ್ ಜನರು ಜಾತಿ ಬ್ರಾಹ್ಮಣರು ಅವ್ರಿಗೆ ವೈಷ್ಣವ ಅಂತೂ ನಂಬಲ್ಲ. ಇದು ಬಹಳ ಅಪರಾಧ, ಬಹಳ ದೊಡ್ಡ ಅಪರಾಧ. ಕನಕದಾಸರಿಗೆ ವೈಷ್ಣವ ಅಲ್ಲ ಅಂತ ಹೇಳ್ತಾರೆ. ಆತರ ಕನಿಷ್ಠ ವೈಷ್ಣವ ಅಂತ ಆದ್ರೂ ನಂಬ್ತೀರಾ ನೀವು? ಹೌದು ಪ್ರಭು. ಮತ್ತೆ ಹಾಗಿದ್ರೆ ಅವ್ರ ಸ್ಥಾನ ಬ್ರಾಹ್ಮಣನ್ಕಿಂತ ಶ್ರೇಷ್ಠ, ಅವ್ರಿಗೆ ಅವಶ್ಯಕತೆ ಇಲ್ಲ ಬ್ರಾಹ್ಮಣ ಆಗೋದು. ಎಲ್ಲರೂ ಬ್ರಾಹ್ಮಣ ಆಗ್ಲೇಬೇಕು ಅಂತೇನಿಲ್ಲ. ಈಗ ನಮ್ಮ ಇಸ್ಕಾನಲ್ಲಿ ಕೂಡ ಎಲ್ಲರಿಗೂ ಬ್ರಾಹ್ಮಣ ದೀಕ್ಷಾ ಕೊಡ್ಬೇಕಂತಿಲ್ಲ, ಎಲ್ಲರೂ ವಿಗ್ರಹ ಸೇವೆ ಮಾಡ್ಲೇಬೇಕು ಅಂತೇನಿಲ್ಲ. ಕೆಲವೊಂದ್ ಜನ ಹರಿನಾಮ ಮಾಡಿ ಭಗವಂತನ ಅವ್ರಿಗೆ ಡಿಸೈರ್ ಇದ್ರೆ ಅದು ಬ್ರಾಹ್ಮಣತ್ವ ಕೊಡ್ತಾರ ಹೆಂಗೆ ಪ್ರಭು? ಡಿಸೈರ್ ಅಲ್ಲ, ಅವರಲ್ಲಿ ಯೋಗ್ಯತೆ ಇರ್ಬೇಕು, ಕ್ವಾಲಿಫಿಕೇಶನ್ ಇರ್ಬೇಕು, ಅದನ್ನ ಗುರುತಿಸ್ಬೇಕು ನಾವು. ಹಿಂದಿನ ಕಾಲದಲ್ಲಿ ಜನ್ಮದ ಅಧಿಕಾರ ಪ್ರಬಲವಾಗಿತ್ತು, ಆವಾಗ ಇಂಥ ಗುರುತಿಸೋ ಸಮಸ್ಯೆ ಇರಲಿಲ್ಲ. ಆದ್ರೆ ಇವತ್ತು ಪ್ರಾರಬ್ಧ ಎಲ್ಲ ನಾಶ ಆಗ್ಬಿಟ್ಟಿದೆ ಅಲ್ಲ, ವರ್ಣಾಶ್ರಮ ವ್ಯವಸ್ಥೆನೆ ನಾಶ ಆಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನೀವು ಹೇಗೆ ಉಳಿಸ್ತೀರಾ? ಬರೀ ಜನ್ಮದ ಅಧಿಕಾರದ ಮೇಲೆ ನೀವು ಉಳಿಸ್ಲಿಕ್ಕಾಗತ್ತಾ? ನಮ್ಮ ಪರಿಚಯದಾರ ಒಬ್ರು ಅವ್ರ ಹಿರಿಯರು ಬಹಳ ಅಚ್ಚುಕಟ್ಟಾಗಿ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಉಪನಯನ ಸಂಸ್ಕಾರ ಮಾಡಿಸಿದ್ರು. ಉಪನಯನ ಸಂಸ್ಕಾರ ಮಾಡಿಸಿ ಆದ್ಮೇಲೆ ಸಾಯಂಕಾಲನೇ ಹುಡುಗ ಹೇಳಿದ್ದ, ನಮ್ಮ ಸ್ನೇಹಿತರ ಮುಂದೆ ನನಗೆ ಈ ದಾರ ಎಲ್ಲ ಕಟ್ಕೊಂಡು ಓಡಾಡಕ್ ಆಗಲ್ಲ ಅಂತ ತೆಗೆದಿಟ್ಬಿಟ್ಟ. ಸಾಯಂಕಾಲನೇ ತೆಗೆದಿಟ್ಟು. ನಾನೇನ್ ಹೇಳ್ತೀನಿ, ಯಾರಿಗೆ ಈ ಬ್ರಾಹ್ಮಣತ್ವ ಇಲ್ಲ, ಯಾರಿಗೆ ಬ್ರಾಹ್ಮಣ ಸಂಸ್ಕೃತಿ ಸ್ವೀಕಾರ ಮಾಡುವಂತ ರುಚಿ ಇಲ್ಲ ಅಂತವ್ರಿಗೆ ಕೊಟ್ಟು ಯಾಕೆ ಅವ್ರ ಸ್ವಧರ್ಮದಿಂದ ಅವ್ರಿಗೆ ದೂರ ಮಾಡ್ತಿದ್ರೆ? ಅವರು ಶೂದ್ರ ಸ್ವಧರ್ಮ ಇದ್ರೆ ಇಟ್ಕೊಳ್ಳಿ, ಸ್ವಧರ್ಮದಲ್ಲೇ ನಿಧನ ಆಗಿದ್ದು ಒಳ್ಳೇದಲ್ಲ. ಪ್ರಭು, ಅಂದ್ರೆ ಮುಂಚಿನ ಕಾಲದಲ್ಲಿ ಈ ತರ ಬ್ರಾಹ್ಮಣತ್ವ ಕೊಡ್ತಾ ಇರ್ಲಿಲ್ಲ, ಅದು ಜನ್ಮತಃನೇ ಇತ್ತು. ಇವಾಗ ನಾವು ಶುರು ಮಾಡಿರೋದ ಇದು ಅಂತ ಅಪವಾದ. ನಾನೇನ್ ಹೇಳಿದೆ,
ಮುಂಚಿನ ಕಾಲದಲ್ಲಿ ಜನ್ಮದ ಅಧಿಕಾರದ ಮೇಲೆ ಇತ್ತು. ಯಾಕಂದ್ರೆ ಆ ತರ ಶ್ರೇಷ್ಠ ಆತ್ಮಗಳು ಆ ಗರ್ಭದಿಂದ ಜನ್ಮ ತಗೊಳ್ತಾ ಇದ್ರು. ವರ್ಣಸಂಕರ ಪ್ರಜಾ ಇರ್ಲಿಲ್ಲ. ಮನೆಯಲ್ಲಿ ತಪಸ್ಸಾಧನೆ ಬ್ರಾಹ್ಮಣರದ್ದು ಇಷ್ಟು ದೃಢವಾಗಿರ್ತಿತ್ತು. ಬ್ರಾಹ್ಮಣ ನಿಮ್ಗೆ ಗೊತ್ತಾ, ಮಧ್ಯಾಹ್ನ 2 ಗಂಟೆವರೆಗೆ ಊಟನೇ ಮಾಡಲ್ಲ. ಯಾಕಂದ್ರೆ ಮನೆಯಲ್ಲಿ ಪೂಜೆ ಇರುತ್ತೆ, ಶಾಲಿಗ್ರಾಮ ಸೇವೆ ಇರುತ್ತೆ, ಹೊರಗಡೆ ಹೋಗಿ ಯಜ್ಞ ಯಾಗಾದಿಗಳನ್ನ ಮಾಡ್ಕೊಂಡ್ ಬರ್ಬೇಕು. ಇದೆಲ್ಲ ಮಾಡಿ ಮುಗಿಸ್ಕೊಂಡ್ ಬಂದು ನೈವೇದ್ಯ ಆಗಿ ಕೊನೆಗೆ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿದ್ರೆ ಮುಗೀತು, ಬೇರೆ ಊಟನೇ ಇಲ್ಲ ಅವ್ರಿಗೆ. ಈ ತರ ತಪಸ್ವಿ ಜೀವನ ಬ್ರಾಹ್ಮಣನ್ ಇದ್ದ ಇದ್ದಾಗ ಆ ತರ ಶ್ರೇಷ್ಠ ಆತ್ಮಗಳು ಆ ಗರ್ಭಕ್ಕೆ ಬರ್ತಾ ಇತ್ತು. ಆ ಗರ್ಭಕ್ಕೆ ಬರ್ತಾ ಇರೋ ಕಾರಣದಿಂದ ಪ್ರಾರಬ್ಧಕ್ಕೆ ಬಹಳ ಮಹತ್ವ ಇತ್ತು ಖಂಡಿತವಾಗಿ. ಅದಕ್ಕೆ ಆದ್ರೂ ಸಹ ಅಂತ ಸಮಾಜದಲ್ಲೂ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಕುರು ಮಹಾರಾಜರ ಮಕ್ಕಳು, ಕುರು ಮಹಾರಾಜ ಕ್ಷತ್ರಿಯ ಇದ್ರು, ಅವ್ರ ಕುಲದಲ್ಲಿ ಬ್ರಾಹ್ಮಣ ಹುಟ್ಟಿದ್ರು. ಋಷಭ ದೇವರ ಮಕ್ಕಳು, ಋಷಭ ದೇವ ಕ್ಷತ್ರಿಯ ಇದ್ರು, ಅವರಿಗೆ 81 ಜನ ಬ್ರಾಹ್ಮಣ ಹುಟ್ಟಿದ್ರು. ಆಮೇಲೆ ಅದಾದ್ಮೇಲೆ ಜಬಲ ವಿಶ್ವಕರ್ಮ ಒಬ್ಬ ವೇಶ್ಯ ಪುತ್ರನಾಗಿದ್ದ. ವೇಶ್ಯ ಪುತ್ರ ಆದ್ರೂ ಸಹ ಅವನಿಗೆ ಬ್ರಾಹ್ಮಣತ್ವ ಸಿಕ್ತು ಗೌತಮ ಮುನಿಗಳ ಕೃಪೆಯಿಂದ. ಅದಕ್ಕೆ ಶಾಸ್ತ್ರದಲ್ಲಿ ಆ ತರ ಅಪವಾದದ ಉದಾಹರಣೆಗಳು ಸಾಕಷ್ಟು ಇದಾವೆ. ಆಮೇಲೆ ಇವಾಗ ಊಟಕ್ಕೆ ಕೂರುವಾಗ ಬ್ರಾಹ್ಮಣರು ಮೊದಲು ಕೂತು ಆಮೇಲೆ ಕ್ಷತ್ರಿಯರು ವೈಶ್ಯರು ಆತರ ಕೂರ್ತಾ ಇದ್ರು. ಆಮೇಲೆ ಇವಾಗ ಸನ್ಯಾಸಿಗಳಾಗಿರೋರು ಬೇರೆಯವ್ರಿಗೆ ಬೇರೆ ಶೂದ್ರರಾಗ್ಲಿ ಬೇರೆ ಜಾತಿಲಿರೋರ್ಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ. ಇವಾಗ ವ್ಯಾಸರಾಜರು ಯಾವತ್ತು ಕನಕದಾಸರಿಗೆ ನಮಸ್ಕಾರ ಮಾಡಿಲ್ಲ. ಯಾಕಂದ್ರೆ ಅವರು ಬ್ರಾಹ್ಮಣ ಅಂತ ಅವರು ಅದು ತೋರಿಸ್ತಾ ಇದ್ರು. ಅಂದ್ರೆ ಈ ವೈಷ್ಣವಾಸಲ್ಲಿ ಒಬ್ರಿಗೊಬ್ರು ನಾವು ನಮಸ್ಕಾರ ಮಾಡ್ತೀವಿ. ಈವನ್ ನಾವು ನೋಡ್ತೀವಿ ಮಹಾರಾಜಾಸನು ಡಿವೋಟೀಸ್ಗೆ ನಮಸ್ಕಾರ ಮಾಡ್ತಾರೆ. ಸೊ ಇದು ಅವಾಗ ಇರ್ಲಿಲ್ವಾ ಆತರ? ಈಗ ಒಂದು 50 ವರ್ಷ ಆದ್ಮೇಲೆ ಬ್ರಾಹ್ಮಣತ್ವ ಸಂಸ್ಕೃತಿಯಲ್ಲಿ ಉಳಿಯಲ್ಲ ಅಂತ ಅನ್ಕೊಳ್ಳಿ. ಇವಾಗ ಕಡಿಮೆ ಆಗ್ತಾ ಇದೆಯಲ್ಲ, ಕಡಿಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಇವೆಲ್ಲ ಸಂಸ್ಕಾರಗಳು ಕಳೆದೋದು ಅಂತ ಅನ್ಕೊಳ್ಳಿ. ಒಂದು 50 ವರ್ಷ 100 ವರ್ಷ ಆದ್ಮೇಲೆ ಆವಾಗ ಈ ಸಂಸ್ಕೃತಿ ಪುನರ್ಸ್ಥಾಪನೆ ಮಾಡ್ಬೇಕಂದ್ರೆ ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕು. ಇವೆಲ್ಲ ಜನರಿಗೆ ಹೇಗ್ ಹೇಳ್ಕೊಡುದು? ಆವಾಗ ನೀವು ಮತ್ತೆ ಇವತ್ತು ಇಸ್ಕಾನ್ ಏನ್ ಮಾಡ್ತಾ ಇದ್ರೆ ಅಲ್ಲಿಂದ ಶುರು ಮಾಡ್ಬೇಕು. ಏನಂತೆ, ಹೊಸ ಜನರು ಎಲ್ಲ ಭಕ್ತರಿಗೆ ಒಬ್ರಿಗೊಬ್ರಿಗೆ ನಮಸ್ಕಾರ ಮಾಡ್ಬೇಕು, ಆದರ ಸಮಾನ ಮಾಡ್ಬೇಕು. ಅದಾದ್ಮೇಲೆ ಕಾಲಕ್ರಮೇಣ ಬ್ರಾಹ್ಮಣತ್ವದ ಒಂದು ವರ್ಗ ಬರುತ್ತೆ. ಆ ಬ್ರಾಹ್ಮಣತ್ವದ ಒಂದು ವರ್ಗ ಬಂದ್ಮೇಲೆ ಅವ್ರಿಗೆ ಸಮಾನ ಆದರ ಬರುತ್ತೆ. ಅದೆಲ್ಲ ಸಮಯ ತಗೊಳುತ್ತೆ, ಒಂದೇ ದಿನ ಆಗಲ್ಲ. ಈಗ ನಮ್ಮ ದೈವಿ ವರ್ಣಾಶ್ರಮ ಸ್ಥಾಪನೆ ಮಾಡ್ಲಿಕ್ಕೆ ಇನ್ನೂ ಸಮಯ ಇದೆ. ದೈವಿ ವರ್ಣಾಶ್ರಮ ಸ್ಥಾಪನೆ ಆದ್ಮೇಲೆ ಆ ನಿಯಮಗಳು ಖಂಡಿತವಾಗಿ ಬರ್ತವೆ. ಆದ್ರೆ ಆ ನಿಯಮಗಳು ಬಂದ್ರೂ ಸಹ ಇವತ್ತು ಕೂಡ ಎಲ್ಲಕ್ಕಿಂತ ಶ್ರೇಷ್ಠ ಸನ್ಯಾಸಿಗಳು ಎಲ್ಲರೂ ಕನಕದಾಸರ ಮುಂದೆ ಹೋಗಿ ನಮಸ್ಕಾರ ಮಾಡೇ ಮಾಡ್ತಾರೆ. ಯಾರಾದ್ರೂ ನಾವು ಬ್ರಾಹ್ಮಣ ಇದ್ದೇವೆ, ನಾವು ಕನಕದಾಸರಿಗೆ ನಮಸ್ಕಾರ ಮಾಡ್ಬಾರ್ದು, ಯಾರು ಯೋಚನೆ ಮಾಡಲ್ಲ. ಯಾಕಂದ್ರೆ ಅವ್ರ ಸ್ಥಾನ ಇಷ್ಟು ಶ್ರೇಷ್ಠವಾಗಿದೆ. ವ್ಯಾಸರಾಯರು ಮಾಡದೇ ಇರ್ಬೋದು. ಯಾಕಂದ್ರೆ ಅವರು ಒಂದೇ ಸಮಯದ ಸಮಕಾಲೀನರಾಗಿದ್ದರು. ಸಮಕಾಲೀನ ಆಗಿರೋ ಕಾರಣದಿಂದ ಮಾಡದೇ ಇರ್ಬೋದು. ಮಾಡಿರ್ಬೋದೇನೋ, ನಮಗ್ ಗೊತ್ತಿಲ್ಲ. ಅದಕ್ಕೆ ಹೋಗಿ ಉಲ್ಲೇಖ ಇಲ್ಲದೆ ಇರೋ ಕಾರಣದಿಂದ ಈ ತರ ಇದೆ. ಆದ್ರೆ ಮನಸ್ಸಿಂದ ಮಾಡ್ತಾ ಇದ್ರಂತೆ, ಫಿಸಿಕಲಿ ಮಾಡಲ್ವಂತೆ ಪ್ರಭು. ಅದೇ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಹೋಗ್ಲಿ, ಮಾಡೇ ಇಲ್ಲ ಅಂತ ಅನ್ಕೊಳ್ಳಂತೆ. ಹೌದು, ಆ ಸಮಯದಲ್ಲಿ ಸಂಪ್ರದಾಯ ಇತ್ತು, ಮಾಡೇ ಇರ್ಲಿಕ್ಕೆ. ಆದ್ರೆ ಇವತ್ತು ಕನಕದಾಸರ ವಿಗ್ರಹದ ಮುಂದೆ ನಮಸ್ಕಾರ ಮಾಡಲ್ವಾ ಸನ್ಯಾಸಿಗಳು? ಮಾಡ್ಲಿಲ್ಲ ಅಂದ್ರೆ ಅದು ಅಪವಾದ. ಯಾಕಂದ್ರೆ ಅವ್ರು ಇಂಥ ಶ್ರೇಷ್ಠ ವೈಷ್ಣವ ಇದ್ದಾರೆ, ಇಂಥ ಮಹಾಪರೋಪಕಾರ ಮಾಡಿದ್ದಾರೆ ಮನುಷ್ಯ ಸಮಾಜಕ್ಕೆ. ಖಂಡಿತವಾಗಿ ಅವ್ರ ಪೂಜನೀಯ. ಎಸ್ ಪ್ರಭುಜಿ. ಬಟ್ ಇವಾಗಿನ ಸನ್ಯಾಸಿಗಳು ಮಾಡ್ತಾರೋ ಇಲ್ವೋ ನನ್ಗನ್ಸುತ್ತೆ ಅದ್ ಮಾಡ್ಲಿಲ್ಲ ಅಂದ್ರೆ ಅಪವಾದ. ಇದು ಆಗುತ್ತೆ, ಸರಿ ಆಗಲ್ಲ. ಅಂದ್ರೆ ಅವರು ಮಹಾಪರೋಪಕಾರ ಮಾಡಿದ್ರು ಮನುಷ್ಯ ಸಮಾಜಕ್ಕೆ. ಹೌದೌದು ಪ್ರಭುಜಿ. ಧನ್ಯವಾದ ಪ್ರಭುಜಿ. ಮತ್ತೇನ್ ಪ್ರಶ್ನೆ ಇಲ್ಲ? ಬೇಸಿಕ್ ಆಗಿ ಓಕೆ, ಅರ್ಥ ಆಯ್ತು ಪ್ರಭುಜಿ. ನೋಡಿ ಪ್ರಭು, ನಂದು ಸಂದೇಶ ಇಷ್ಟೇ. ಹೌದಪ್ಪ, ಪ್ರಾರಬ್ಧ ಒಂದಕ್ಕೆ ಮಹತ್ವ ಕೊಡ್ತೀರಾ, ಖಂಡಿತ ಕೊಡಿ. ಯಾಕಂದ್ರೆ ಸಾವಿರಾರು ವರ್ಷದ ಪರಂಪರೆಯಿಂದ ನಡ್ಕೊಂಡ್ ಬರ್ತಾ ಇದೆ. ನಾವು ಇಸ್ಕಾನ್ ಅಲ್ಲಿ ಕೊಡಲ್ಲ. ನಾವು ಯಾರ ಜನ್ಮದಿಂದ ಅಧಿಕಾರ ಸಿಗ್ಲಿಲ್ಲ ಆದ್ರೂ ಕೂಡ ಬ್ರಾಹ್ಮಣತ್ವವನ್ನು ಅಳವಡಿಸ್ತಾರೆ, ಅವ್ರಿಗೆ ನಾವು ಗೌರವ ಗಾಯತ್ರಿಯನ್ನು ಕೊಡ್ತೀವಿ. ಆದ್ರೆ ಯಾರು ಪ್ರಾರಬ್ಧಕ್ಕೂ ಮಹತ್ವ ಕೊಡ್ತಾರೆ, ಖಂಡಿತ ಕೊಡಿ. ಆದ್ರೆ ಆ ಪ್ರಾರಬ್ಧ ಅನುಸಾರವಾಗಿ ಸಂಸ್ಕಾರಗಳನ್ನ ಈ ಜನ್ಮದಲ್ಲಿ ಗಳಿಸಿಲ್ಲ ಅಂದ್ರೆ ಅವರಿಗೆ ಶಾಲಿಗ್ರಾಮದ ಮೇಲೆ ಅಧಿಕಾರ ಕೊಡೋಕ್ ತಪ್ಪು.
ನಮಗ್ ಗೊತ್ತು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂತವರು ಮದ್ಯಪಾನ ಮಾಂಸ ಭಕ್ಷಣೆ ಮಾಡುವಂತ ಜನ ಕೂಡ ಇದ್ದಾರೆ. ಯಾಕೆ ಶಾಲಿಗ್ರಾಮದ ಮೇಲೆ ಅಧಿಕಾರ ಕೊಡ್ಬೇಕು ಇಂತ ಪರಿಸ್ಥಿತಿಯಲ್ಲಿ? ಓಕೆ ಪ್ರಭುಜಿ, ಹೌದು. ಸೊ ಹಾ ಪ್ರಭು. ರಮೇಶ್ ಪ್ರಭು, ನೀವು ಕೇಳ್ತಾ ಇದ್ರಿ ಪ್ರಶ್ನೆ. ಹರೇ ಕೃಷ್ಣ ಪ್ರಭು. ಒಂದೇ ಹರೇ ನಿಮಿಷ, ಕೃಷ್ಣ ರಮೇಶ್ ಪ್ರಭು. ಪ್ರಭು ಕೇಳ್ತಾರೆ ಮಾತಾಜಿ. ರಮೇಶ್ ಪ್ರಭು ಒಂದು ಪ್ರಶ್ನೆ ಅಲ್ಲ, ಒಂದೇ ಮತ್ ಪ್ರಭು. ಸಾಲಿಗ್ರಾಮನ ಮನೇಲಿ ತಂದು ಇಟ್ಕೋಬಹುದಾ ಯಾರ್ ಬೇಕಾದ್ರೂ? ಇಲ್ಲ ಮಾತಾಜಿ, ಗುರುಗಳ ಉಪದೇಶ ಮುಖಾಂತರ ಗುರುಗಳೇ ಕೊಡ್ತಾರೆ. ಅವಾಗ ಗುರುಗಳು ಕೊಟ್ಟ ಈಗ ಮೇಲೆ ಅಷ್ಟೇ ನಾವು ಮಾಡ್ತೀವಿ. ಮನೆಯಲ್ಲಿ ಆಲ್ರೆಡಿ ಇರುತ್ತೆ ಪ್ರಭು. ಈಗ ದೀಕ್ಷೆ ಎಲ್ಲ ನಾವು ತಗೊಂಡಿರಲ್ಲ, ಆಲ್ರೆಡಿ ನಮ್ಮ ಮನೇಲಿ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಪ್ರಭು? ಅದೇಗ್ ಬಂದಿದೆ? ಮನೆ ಪರಂಪರೆಯಿಂದ ಬಂದಿದೆಯಾ ಅಥವಾ ನೀವು ಕೊಂಡ್ಕೊಂಡ್ ಬಂದಿದ್ದೀರಾ? ಅಂದ್ರೆ ಹಳೆ ಕಾಲದಲ್ಲಿ ಇರುತ್ತೆ ಮನೇಲಿ. ಈಗ ಯಾರು ಅದು ಹೇಳಿ ತಂದಿರ್ತೀವಿ ಅನ್ಕೊಳ್ಳಿ. ಅಂದ್ರೆ ಮನೆಯಲ್ಲಿ ಪ್ರತಿದಿನ ಪೂಜೆ, ಶಾಲಿಗ್ರಾಮ ಇದ್ರೆ ಮನೆಯಲ್ಲಿ ಪೂಜೆ ನಡೀಲೇಬೇಕು. ಇಲ್ಲಾದ್ರೆ ಯೋಗ್ಯ ಬ್ರಾಹ್ಮಣ ಯಾರಾದ್ರೂ ಇದ್ರೆ ಅವ್ರಿಗೆ ಪೂಜೆ ಮಾಡ್ಲಿಕ್ಕೆ ಕೊಟ್ಟು ಒಳ್ಳೇದು. ರಮೇಶ್ ಪ್ರಭು. ಎಸ್ ಪ್ರಭು. ಪ್ರಭು, ಒಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಪೂಜಾರಿಗಳಿಗೆ ಸ್ಯಾಲ್ರಿಗೆ ಹೇಳ್ಬೋದಾ ಪ್ರಭು? ಹಾ ಪ್ರಭು, ಖಂಡಿತವಾಗಿ. ಇವಾಗ ನಿಮ್ದು ಟೈಮ್. ಎಸ್ ಪ್ರಭು. ಈಗ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ, ಮುಂಚೆ ಈ ನಮ್ಮ ಹಳ್ಳಿಗಳಲ್ಲಿ ಆಗ್ಲಿ ಊರಲ್ಲಿ ಒಂದು ದೇವಸ್ಥಾನ ಇರ್ತಿತ್ತು. ಅದರಲ್ಲಿ ಪೂಜಾರಿಗಳು ಏನ್ ಮಾಡ್ತಿದ್ರು ಅಂದ್ರೆ, ಅವ್ರು ಯಾವ್ದೇ ತರ ಸ್ಯಾಲ್ರಿ ತಗೊಂತಾ ಇರ್ಲಿಲ್ಲ. ಅವ್ರಿಗೆ ಊರಲ್ಲಿ ಬೆಳೆ ಬಂದಾಗ ಅಥವಾ ಏನು ಏನೇ ಒಂದು ಹೊಸ ಬೆಳೆ ಬಂದಾಗ ಅವ್ರಿಗೆಲ್ಲ ಜನ ಸೇರಿ ಅವ್ರವ್ರಿಗೆ ಏನೇನ್ ಬೆಳೆ ಬಂತು ಅಷ್ಟಲ್ಲಿ ಒಂದೊಂದು ಭಾಗ ಫಸ್ಟ್ ಪೂಜಾರಿಗಳಿಗೆ ಕೊಡ್ತಾ ಇದ್ರು, ದೇವಸ್ಥಾನಕ್ಕೂ ಸಪ್ರೇಟ್ ಕೊಡ್ತಾ ಇದ್ರು. ಮತ್ತೆ ಅದೇ ತರ ಅವ್ರಿಗೆ ಫೆಸ್ಟಿವಲ್ ಟೈಮ್ ಅಲ್ಲಿ ಬಟ್ಟೆ ಆಗ್ಬೋದು ಅಥವಾ ಬೇರೆ ಅಂದ್ರೆ ಜನನೇ ನೋಡ್ಕೊಂತಾ ಇದ್ರು. ಯಾಕಂದ್ರೆ ಅದ್ರಲ್ಲಿ ನಾವು ಬಂದಿದೀವಿ ಅಲ್ಲಿಂದಾನೆ. ಸೊ ಅದನ್ನ ನಾವು ನೋಡಿದೀವಿ. ಅದಕ್ಕೆ ಅಂತ ಸಮಸ್ಯೆ ಆಗಲ್ಲ ಅಂತ ತಿಳ್ಕೊಂತೀನಿ. ಸಂಬಳ ತಗೊಂಡು ಯಾರು ಪೂಜಾರಿ ಸಂಬಳನೇ ತಗೊಂತಾ ಇರ್ಲಿಲ್ಲ. ಯಾಕಂದ್ರೆ ಅದು ಅವ್ರಿಗೆ ಒಂಥರ ಅವಮಾನ ಅಂತ ಅನ್ಸ್ತಿತ್ತು. ಇದೊಂದು ಪಾಯಿಂಟ್. ಹಾ ಪ್ರಭು. ಅಂದ್ರೆ ಈಗ ವಿದುರ ಯಾಕೆ ಸಂಬಳ ತಗೊಳ್ತಾ ಇರ್ಲಿಲ್ಲ ಧೃತರಾಷ್ಟ್ರ ಹತ್ರ? ಅವ್ರು ಹೇಳ್ತಾ ಇದ್ರು, ನಾನ್ ನಿಮ್ಮ ಹತ್ರ ಸಂಬಳ ತಗೊಂಡ್ರೆ ನಿಮ್ಗೆ ಬೈಲಿಕ್ ಆಗಲ್ಲ, ನೀವೇನಾದ್ರೂ ತಪ್ಪು ಮಾಡಿದ್ರೆ ನಾನ್ ಬೈಬೇಕು. ಹೌದು. ಅದೇ ತರ ಚಾಣಕ್ಯ, ಅವ್ರಿಗೆ ಆ ಸ್ವಾತಂತ್ರ್ಯ ಇರ್ಬೇಕು. ಯಾವ್ದನ್ನ ತಪ್ಪಿದೆ ಅದನ್ನ ಸರಿಪಡಿಸ್ಲಿಕ್ಕೆ ಸ್ವಾತಂತ್ರ್ಯ, ಬ್ರಾಹ್ಮಣನಿಗೆ ಸ್ವಾತಂತ್ರ್ಯ ಇರ್ಬೇಕು. ಅದಕ್ಕೋಸ್ಕರ ಅವ್ರ ಪರಾವಲಂಬಿ ಆಗ್ತಾ ಇರ್ಲಿಲ್ಲ. ಇವತ್ತೇನಾಗ್ತಾ ಇದೆ ಅಂದ್ರೆ, ನಾನೇನ್ ಹೇಳ್ತಾ ಇದ್ದೀನಿ, ಪೂಜಾರಿಗಳು ತುಂಬಾ ಲೋಭಿಯಾಗಿದ್ದಾರೆ ಇವತ್ತು. ಅವ್ರಿಗೂ ಕೂಡ CV ಮಾಡ್ತಾರೆ, ಇಂಟರ್ವ್ಯೂ ತಗೊಳ್ತಾರೆ, ಆಮೇಲೆ ಸ್ಯಾಲ್ರಿ ಎಲ್ಲ ಡಿಸೈಡ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ಇದೊಂಥರ ಕಾರ್ಪೊರೇಟ್ ಟೈಪ್ ಮೆಂಟಾಲಿಟಿ ಆಗ್ತಿದೆ ಪೂಜಾರಿಗಳದ್ದು ಕೂಡ, ಬಿಸ್ನೆಸ್ ಆಗ್ತಿದೆ. ಇದ್ರದ್ದು ನಾನು ಕಡ್ಡಾಯವಾಗಿ ಖಂಡನೆ ಮಾಡ್ತಾ ಇದ್ದೀನಿ. ಆಯ್ತಪ್ಪ, ಒಬ್ಬ ಪೂಜಾರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ, ನಿಮ್ ಇಚ್ಛೆಯಿಂದ ಏನಾದ್ರೂ ಒಂದು ದಾನ ಕೊಡಿ, ಅನ್ನದಾನ ಅಂತ ಕೊಡಿ. ಅವರಿಗೆ ತೃಪ್ತಿ ಪಡಿಸೋಂಗ್ ಕೊಡ್ಬೇಕು. ಟ್ರಸ್ಟಿಗಳು, ಟೆಂಪಲ್ ಟ್ರಸ್ಟಿಗಳದ್ದು ಕರ್ತವ್ಯ ಇದೆ, ಪೂಜಾರಿಗಳು ತೃಪ್ತರಾಗಿರ್ಬೇಕು, ಆ ಪ್ರಕಾರ ಅವ್ರು ಕೊಡಿಸ್ಬೇಕು ಅಂತ. ಖಂಡಿತವಾಗಿ. ಮತ್ತೆ ಒಂದ್ ಸ್ವಲ್ಪ ದಾನ ದಕ್ಷಿಣೆ ಏನ್ ಬರುತ್ತೆ ಅದರಿಂದ ವ್ಯವಹಾರಿಕವಾಗಿ ಅವ್ರ ಮನೆ ನಡಿಬೇಕು, ಇದ್ರಲ್ಲೇನ್ ತಪ್ಪಿಲ್ಲ. ಆದ್ರೆ ಈ ಪೂಜಾರಿಗಳೇನ್ ಲೋಭಿಯಾಗಿ ಈ ತರ ಸ್ಯಾಲ್ರಿ ಇದು ಮಾಡ್ತಾ ಇದಾರಲ್ಲ, ಅದು ಬಹಳ ತಪ್ಪು. ಅದನ್ನ ನಾನು ಖಂಡನೆ ಮಾಡ್ತೀನಿ. ಇನ್ನೊಂದು ತಾವು ಹೇಳಿದ್ರು, ಈ ವೇದ ಎಲ್ಲ ಇದೆಯಲ್ಲ, ಅದು ಸ್ವತಃ ಬಂದಿದೆ ಭಗವಂತಗಿಂತ ಮುಂಚೆನೂ ಬಂದಿರ್ಬೋದು ಅಥವಾ ಭಗವಂತ ಕೊಟ್ಟಿರ್ಬೋದು. ಬಟ್ ಬ್ರಹ್ಮ ಸಂಹಿತಾದಲ್ಲಿ ಗಾಯತ್ರಿ ಇಸ್ ದ ಮದರ್ ಆಫ್ ವೇದಾಸ್ being made manifest by the divine sound of flute of Sri Krishna entered into the lotus mouth of Brahma, born from himself through his 8 years. ಇಲ್ಲಿ ಮ್ಯಾನಿಫೆಸ್ಟ್ ಅಂತ ಕೊಟ್ಟಿದ್ದಾರೆ ಪ್ರಭು, ಅದು ಸ್ವಲ್ಪ ಬಗ್ಗೆ. ಹಾ ಪ್ರಭುಜಿ, ಹೇಳ್ತೀನಿ. ನೀವು ಎಲ್ಲೇ ವೇದದ ಒರಿಜಿನ್, ವೇದದ ಮೂಲ ಅನ್ನುವಂತ ವಿಷಯದಲ್ಲಿ ಎಲ್ಲೇ ಚರ್ಚೆ ಬಂದ್ರು ನೀವು ನೋಡಿ, ಶಬ್ದಗಳು ಯಾವ ತರ ಯೂಸ್ ಮಾಡ್ತಾರೆ ಪ್ರಭುಪಾದ್ರು. ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ, ಕ್ರಿಯೇಟೆಡ್ ಅಂತ. ಮ್ಯಾನಿಫೆಸ್ಟ್ ಅಂದ್ರೆ ಏನು? ಈ ಬ್ರಹ್ಮ ಹುಟ್ಟಕ್ಕಿಂತ ಮುಂಚೆ ಹಿಂದಿನ ಬ್ರಹ್ಮ ಯಾವಾಗಿದ್ರು ಅವಾಗೂ ಕೂಡ ಬ್ರಹ್ಮ ಗಾಯತ್ರಿ ಇತ್ತು. ಅದಕ್ಕಿಂತ ಮುಂಚೆ ಇರುವಂತ ಬ್ರಹ್ಮನ್ ಕಾಲದಲ್ಲೂ ಕೂಡ ಬ್ರಹ್ಮ ಗಾಯತ್ರಿ ಇತ್ತು. ಆದ್ರೆ ಈ ಬ್ರಹ್ಮ ಹುಟ್ಟಿದ್ಮೇಲೆ ಅದು ಈ ಪ್ರಪಂಚದಲ್ಲಿ ಹೇಗ್ ಪ್ರಕಟ ಆಗ್ತಾ ಇದೆ? ಕೃಷ್ಣನ ಫ್ಲೂಟಿನಿಂದ ಅದು ಇಲ್ಲೇ ಪ್ರಕಟ ಆಗ್ತಾ ಇದೆ, ಹೊರತು ಅದನ್ನ ಕ್ರಿಯೇಟ್ ಮಾಡ್ಲಿಲ್ಲ ಭಗವಂತ. ಹೇಗೆ ಭಗವಂತ ನಿತ್ಯ, ಭಗವಂತ ಎಟರ್ನಲ್, ಭಗವಂತನಿಗೆ ಏನ್ ಕ್ರಿಯೇಷನ್ ಇಲ್ಲ, ಆತರ ವೇದಗಳಿಗೂ ಏನ್ ಕ್ರಿಯೇಷನ್ ಇಲ್ಲ, ಅದು ಭಗವಂತನ ಜೊತೆಗೆ ಇರ್ತದೆ. ಎಸ್ ಪ್ರಭು. ಇನ್ನೊಂದು ಪ್ರಶ್ನೆ.
ಈಗ ಆ ಒಂದು ವೈಷ್ಣವ ಸಮಾಜ, ಇನ್ನೊಂದು ನಾಸ್ತಿಕ, ಇನ್ನೊಂದು ನಾಸ್ತಿಕನೂ ಅಲ್ಲ, ಅವರು ಎಗ್ನೆಸ್ಟ್ ಆಗಿರ್ತಾರೆ ಇನ್ನೊಂದು ಕಮ್ಯುನಿಟಿ. ಇದರಲ್ಲಿ ನಾವೀಗ ಭಗವದ್ಗೀತೆ ಓದುವಾಗ ನಮ್ಗೆ ಅನ್ಸುತ್ತೆ ನಾಸ್ತಿಕ ಎಲ್ರಿಗಿಂತ ಡೇಂಜರ್. ಅಂದ್ರೆ ನಾಸ್ತಿಕ ಇರಬಾರ್ದು, ಯಾವುದೇ ಒಂದು ಏನೇನ್ ರೂಲ್ಸ್ ನ ಫಾಲೋ ಮಾಡ್ತಾರೆ ಅದನ್ನ ಫಾಲೋ ಮಾಡ್ಲಿ ಅಂತ ನೀವು ಹೇಳ್ತೀರಾ ಪ್ರಭು? ಒಂದೇ ಒಂದು ಸೆಕೆಂಡ್ ಜಸ್ಟಿಸ್. ಹರೇ ಕೃಷ್ಣ, ಸಾರಿ ಪ್ರಭುಜಿ. ಆಕ್ಚುಲಿ ಈಗ ನಾಸ್ತಿಕ ಮತ್ತೆ ಇನ್ನೊಂದು ಕಮ್ಯುನಿಟಿನವರು ಅವರು ಎಗ್ನೆಸ್ಟ್ ಆಗಿ ಈ ವೈಷ್ಣವರನ್ನ ಲೈಕ್ ಡ್ಯಾಮೇಜ್ ಮಾಡ್ಲಿಕ್ಕೆ ಅಥವಾ ಈ ವಿಗ್ರಹಗಳನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಅಂತ ಎಲ್ಲ ಪ್ರಯತ್ನ ಪಡ್ತಾರೆ. ಸೊ ಅವಾಗ ನಾವು ಯೋಚನೆ ಮಾಡೋದು ಅನ್ಸುತ್ತೆ ನಮ್ಗೆ, ನಾಸ್ತಿಕ ಇದ್ರೆ ಅವ್ರನ್ನ ಕನ್ವರ್ಟ್ ಮಾಡೋದು ಈಸಿ ವೈಷ್ಣವಿಗೆ, ಭಗವಂತ ಭಕ್ತಗೆ. ಬಟ್ ಈ ಎಗ್ನೆಸ್ಟ್ ಇರೋನ್ನ ಏನು ನೋಡಿ, ಮೇನು ಏನಂದ್ರೆ ಈ ಎಲ್ಲಾ ಇವ್ರು ಯಾಕೆ ಬಲ ಜಾಸ್ತಿ ಆಗಿದೆ ಇವ್ರದ್ದು. ಈಗ ಭಾರತ ದೇಶದಲ್ಲಿ ಬಹಳಷ್ಟು ಜನ ಹೊರಗಿಂದ ಬಂದು ದಾಳಿ ಮಾಡಿದ್ರು. ಅದು ಸಾವಿರಾರು ವರ್ಷದ ಇತಿಹಾಸದಿಂದ ಪ್ರಯತ್ನ ಮಾಡ್ತಾ ಇದ್ರು ದಾಳಿ ಮಾಡ್ಲಿಕ್ಕೆ, ಆದ್ರೆ ಯಾರು ಸಫಲರಾಗ್ಲಿಲ್ಲ. ಅಲೆಕ್ಸಾಂಡರ್ ಬಂದ್ರು, ಅವ್ರಕ್ಕಿಂತ ಮುಂಚೆನೂ ಬಂದ್ರು, ಸುಮಾರು ಜನ ಬಂದು ಕಂಟಿನ್ಯೂಸ್ ಪ್ರಯತ್ನ ಮಾಡ್ತಾ ಇದಾರೆ. ಯಾಕೆ ಇದೇ ಸಮಯದಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಒಳಗಡೆ ಬಂದ್ರು? ಯಾಕಂದ್ರೆ ನಮ್ಮ ದೇಶದಲ್ಲಿ ಧರ್ಮ ಬಿಟ್ಬಿಟ್ರು ಜನ, ಮುಖ್ಯವಾಗಿ ಬ್ರಾಹ್ಮಣ ಧರ್ಮ ಬಿಟ್ಟ. ಈಗ ಬುದ್ಧ ಬಂದಾದ್ಮೇಲೆ ಅಶೋಕ ಬಂದು ಇಂಥ ದೊಡ್ಡ ಮಟ್ಟಿಗೆ ಬೌದ್ಧ ಮತವನ್ನು ಪ್ರಚಾರ ಮಾಡಿದ್ರು, ಜೈನ ಮತವನ್ನು ಪ್ರಚಾರ ಮಾಡಿದ್ರು. ಬೌದ್ಧ ಜೈನ ಮತ ಎಲ್ಲಾ ಬಂದ್ಮೇಲೆ ವೇದಗಳ ಪ್ರಾಮಾಣ್ಯ ಹೋಯ್ತು, ವೇದಗಳನ್ನ ಅಂಗೀಕಾರ ಮಾಡೋದು ಹೋಯ್ತು. ಆ ವೇದಗಳ ಅಂಗೀಕಾರ ಮಾಡೋದು ಹೋದ್ಮೇಲೆ ಬ್ರಾಹ್ಮಣ ಸಂಸ್ಕೃತಿ ಕ್ಷೀಣ ಆಯ್ತು. ಕ್ಷೀಣ ಆದ್ಮೇಲೆ ಕ್ಷತ್ರಿಯರಿಗೆ ಮಾರ್ಗದರ್ಶನ ಇರ್ಲಿಲ್ಲ. ಆ ಕ್ಷತ್ರಿಯರಿಗೆ ಮಾರ್ಗದರ್ಶನ ಇಲ್ಲೇ ಇರೋ ಕಾರಣದಿಂದ ಕ್ಷತ್ರಿಯರು ಬಲ ಕಡಿಮೆ ಆಗಿ ಹೊರಗಡೆಯಿಂದ ಬಂದು ಜನ ದಾಳಿ ಮಾಡಿ ದೇವಸ್ಥಾನಗಳನ್ನ ಮುರಿದು ಇವೆಲ್ಲ ಮಾಡ್ಲಿಕ್ಕೆ ಆಯ್ತು. ಇವತ್ತು ಕೂಡ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಬ್ರಾಹ್ಮಣರು ಬಲವಾಗಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಎಲ್ಲಕ್ಕಿಂತ ದೊಡ್ಡ ತಪ್ಪು ಬ್ರಾಹ್ಮಣರು. ಅವರು ಧರ್ಮ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲಾ ಸಮಸ್ಯೆಗಳಾಗ್ತಾ ಇದೆ. ಆಮೇಲೆ ಈ ತರ ದಾಳಿ ಮಾಡಿ ಸಂಸ್ಕೃತಿ ಸಂಸ್ಕಾರನ ಹಾಳು ಮಾಡಿ ದರೋಡೆ ಮಾಡುವಂತ ಜನ ಇದಾರಲ್ಲ, ಅವ್ರಕ್ಕಿಂತ ದೊಡ್ಡ ಡೇಂಜರಸ್ ಅಂದ್ರೆ ಈ ಸೈಂಟಿಸ್ಟ್ಗಳು, ಎಕನಾಮಿಸ್ಟ್ಗಳು, ಬುದ್ಧಿಜೀವಿಗಳು. ಯಾಕಂದ್ರೆ ಇವರೆಲ್ಲ ಅತಿ ಬುದ್ಧಿಜೀವಿಗಳೇನಿದ್ದಾರೆ ಅವ್ರಿಗೆ ಜ್ಞಾನ ಏನಿಲ್ಲ, ಆದ್ರೆ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಪಪ್ರಚಾರ ಮಾಡ್ತಾರೆ. ಭಗವಂತ ಇಲ್ಲ ಅನ್ನುವಂತ ಪ್ರಚಾರ ಮಾಡಿ ನಾಸ್ತಿಕವಾದ ಹರಡಿಸ್ತಾ ಇದ್ದಾರೆ. ಆ ನಾಸ್ತಿಕವಾದ ಹರಡಿರೋ ಕಾರಣದಿಂದ ಏನಾಗಿದೆ, ಧರ್ಮದ ರಕ್ಷಣೆ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯವಾಗಿ ಈ ನಾಸ್ತಿಕ ಸೈಂಟಿಸ್ಟ್ಗಳು, ಎಕನಾಮಿಸ್ಟ್ಗಳು ಅವ್ರ ಏನು ವಿಚಾರಗಳಿದಾವೆ ಅದನ್ನ ಖಂಡನೆ ಮಾಡ್ಬೇಕು. ಮತ್ತೆ ಬ್ರಾಹ್ಮಣತ್ವ ಸಂಸ್ಕೃತಿ ವಿರುದ್ಧವಾಗಿರುವಂತ ಏನು ವಿಚಾರಗಳಿದಾವೆ, ವೇದದ ವಿರುದ್ಧವಾಗಿ ಏನು ವಿಚಾರಗಳಿದಾವೆ ಅದನ್ನ ಖಂಡನೆ ಮಾಡಿ ವೇದದ ಆಧಾರದ ಮೇಲೆ ಧರ್ಮ ಸ್ಥಾಪನೆ ಮಾಡಿದ್ರೆ ಬೇರೆ ಎಲ್ಲಾ ವರ್ಗಗಳ ರಕ್ಷಣೆ ಆಟೋಮೆಟಿಕ್ ಆಗುತ್ತೆ. ಈ ದರೋಡೆಕೋರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಿಜವಾದ ಕ್ಷತ್ರಿಯರು ಬಂದು ಅವ್ರನ್ನ ಓಡಿಸ್ಬಿಡ್ತಾರೆ. ಎಸ್ ಪ್ರಭು, ಧನ್ಯವಾದ. ಎಲ್ಲ ಗುರುಕುಲದಿಂದ ಆಗುತ್ತೆ. ಗುರುಕುಲದಿಂದ ಬ್ರಾಹ್ಮಣ ವರ್ಗ ನಿರ್ಮಾಣ ಆದ್ಮೇಲೆ ಅದಾಗೆ ಎಲ್ಲ ಸರಿಯಾಗುತ್ತೆ. ಕಮಲಾ ಮಾತಾಜಿಗೆ ಏನಾದ್ರು ಪ್ರಶ್ನೆ ಇತ್ತ? ಮಧ್ಯದಲ್ಲಿ ಏನೋ ಕೇಳ್ತಾರೆ. ಇಷ್ಟು ದಿನ ಚರ್ಚೆ ಮಾಡಿರುವಂತ ಭಾಗವತ ವಿಷಯದಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಒಂದ್ ಪಾಯಿಂಟ್ ಹೇಳ್ಬೇಕಂತ ಅನ್ಸುತ್ತೆ. ಹಿಂದೆ ಎಲ್ಲ ವರ್ಣಾಶ್ರಮ ವ್ಯವಸ್ಥೆ ಇದ್ದಾಗ ಆಗ ಈ ಬೇರೆ ಬ್ರಾಹ್ಮಣ ಒಂದು ವರ್ಗ ಬಿಟ್ಟು ಕೂಡ ಬೇರೆ ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ, ಅವರು ಕೂಡ ಕೆಲವು ನಿಯಮಗಳನ್ನ ಪಾಲಿಸ್ತಾ ಇದ್ರು. ಈಗ ಶೂದ್ರರಿಗೂ ಕೂಡ ಕೆಲವು ಸಂಸ್ಕಾರಗಳಿರ್ತಿತ್ತು, ಅವ್ರ ಮನೆಯಲ್ಲೂ ಕೂಡ ಕೆಲವು ಶುದ್ಧೀಕರಣದ ಪಾಲನೆ ಅದೆಲ್ಲ ಇರ್ತಿತ್ತು. ಈಗ ಪೂರ್ತಿ ಎಲ್ಲ ಅಸ್ತವ್ಯಸ್ತ ಆಗಿರೋದ್ರಿಂದ ಇಂಥ ಪರಿಸ್ಥಿತಿ ಬಂದಿದೆ. ಈಗ್ಲೂ ನಾವು ಕೆಲವರಲ್ಲಿ ನೋಡ್ಬೋದು, ಶೂದ್ರಲ್ಲೂ ಆತರ ಏನಿಲ್ಲ, ಸಂಸ್ಕಾರನೇ ಇಲ್ಲ ಅನ್ನುವಂಥದ್ದೇನಿಲ್ಲ, ಅಲ್ಲೂ ಕೂಡ ಇರ್ತಿತ್ತು ಆ ಸಮಯದಲ್ಲಿ. ಈಗ ಬ್ರಾಹ್ಮಣರು ಕೂಡ ಯಾವ್ದನ್ನು ಪಾಲನೆ ಮಾಡ್ದೇನೆ ಮರ್ತು ಹೋಗ್ತಿದಾರೆ ಅವ್ರದ್ದು.
ಸೊ ಅದು ಬ್ರಾಹ್ಮಣ ಮರ್ತಿರೋದ್ರಿಂದ ಕೆಳಗಿನ ವರ್ಗದಲ್ಲೂ ಕೂಡ ಕೆಲವು ಸ್ವಲ್ಪ ಅವರಲ್ಲೂ ಇದು ಆಗ್ತಿದೆ. ಸೊ ಬ್ರಾಹ್ಮಣರು ಏನಾಗ್ತಿದ್ದಾರೆ, ಈ ಇಡೀ ಸಮಾಜಕ್ಕೆ ಮಾರ್ಗದರ್ಶನ, ಅವರು ಮಾರ್ಗದರ್ಶನನೇ ಕೊಡ್ತಾ ಇಲ್ದಿರೋದ್ರಿಂದ ಈ ತರ ಬೇರೆ ಇದ್ರಲ್ಲಿ ನೋಡಿ, ಬ್ರಾಹ್ಮಣ ಯಾವಾಗ ಶಿಸ್ತನ್ನ ಪಾಲಿಸ್ತಾನೆ, ಬೇರೆ ಕೆಳಗಿನ ವರ್ಗಗಳು ಕೂಡ ಅದನ್ನ ನೋಡಿ ಅನುಸರಿಸ್ತಾ ಇದ್ರು, ಮತ್ತೆ ಅವ್ರಿಗೆ ಗೌರವ ಕೊಡ್ತಾ ಇದ್ರು. ಅದೊಂಥರ ಅಂಡರ್ ಎಸ್ಟಿಮೇಟ್ ಅಂತ ಅನ್ಕೊಳ್ತಾನೆ ಇರ್ಲಿಲ್ಲ. ಈಗ ಬ್ರಾಹ್ಮಣ ಮತ್ತೆ ಶೂದ್ರರು ಅನ್ನುವಂತ ಭೇದ ಭಾವ ಇದೆ ಅನ್ನುವಂತಹದನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಜಾತಿ ವ್ಯವಸ್ಥೆಗಳು. ಆದ್ರೆ ಆ ತರ ಇರ್ತಿರ್ಲಿಲ್ಲ. ಶೂದ್ರರಿಗೆ ತಿಳುವಳಿಕೆ ಇತ್ತು, ಅವರು ಅರ್ಥ ಮಾಡ್ಕೊಳ್ತಿದ್ರು, ಇವರು ಶ್ರೇಷ್ಠ ವರ್ಗದವರಲ್ಲ, ಇವರು ಎಲ್ಲಕ್ಕಿಂತ ಹೆಚ್ಚು ಜ್ಞಾನಿಗಳು, ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರು ನಮ್ಮ ಒಂದು ಮುಂದಿನ ಆಧ್ಯಾತ್ಮಿಕ ಪ್ರಗತಿಗೆ ಇವ್ರು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಅಂತಾನೆ ಅವರು ತಿಳ್ಕೊಂಡಿರ್ತಿದ್ರು. ಮತ್ತೆ ಈಗ್ಲೂ ಕೂಡ ನಾನು ಎಷ್ಟೋ ಕೆಲವು ಇದ್ರಲ್ಲಿ ನೋಡ್ತೀವ್ರ, ಅವ್ರು ಬ್ರಾಹ್ಮಣೇತರ ಜಾತಿಗಳು ಇದ್ರೂ ಕೂಡ ಅವ್ರ ಮನೆಯಲ್ಲೂ ಕೂಡ ಬಹಳಷ್ಟು ಸಂಪ್ರದಾಯಗಳು, ಪದ್ಧತಿಗಳು, ಸಂಸ್ಕಾರಗಳು ಅದೆಲ್ಲ ನಾನು ಬೆಳಿತಾ ಇರೋದು ಅಥವಾ ಅವ್ರು ಇರೋದನ್ನ ನಾನು ನೋಡ್ತೀನಿ. ಎಷ್ಟೋ ಬ್ರಾಹ್ಮಣರ ಸಮುದಾಯದಲ್ಲಿ ಇಲ್ಲ, ಆದ್ರೆ ಬೇರೆ ಬೇರೆ ಜಾತಿಗಳಲ್ಲೂ ಕೂಡ ಇದೆ, ಅದನ್ನ ನಾವು ಗಮನಿಸ್ಬೋದು. ಸೊ ಇದೆಲ್ಲ ಹೇಗೆ ಅಂತಂದ್ರೆ ಅದು ಮನೆಯ ವಾತಾವರಣದಿಂದ ಬರುವಂತದ್ದು, ಸಂಸ್ಕಾರ ಅಲ್ಲಿಂದ ಬರುತ್ತೆ. ಸೊ ಹಾಗಾಗಿ ಆಗ ಆ ಸಮಸ್ಯೆ ಇರ್ಲಿಲ್ಲ, ಈಗ ಈ ಸಮಸ್ಯೆ ಒಂದು ದೊಡ್ಡದಾಗಿ ಇದಾಗಿದೆ. ಹರೇ ಕೃಷ್ಣ. ಧನ್ಯವಾದ. ಮುಖ್ಯವಾಗಿ ಸಂಪ್ರದಾಯ ಸಂಸ್ಕಾರವನ್ನು ಎಲ್ಲರೂ ಉಳಿಸ್ಕೊಳ್ಬೇಕು. ಆ ಸಂಪ್ರದಾಯವನ್ನು ಉಳಿಸ್ಕೊಂಡ್ರೆ ಅದು ಮುಂದುವರಿಯೋದು. ಅದಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಇದೆ. ಒಂದು ಉದಾಹರಣೆ, ಇಲ್ಲಿ ಒಂದು ನಮ್ಮ ಬೆಳಗಾವಿ ಹತ್ರ ಒಂದು ನರಸಿಂಹದೇವ್ರ ದೇವಸ್ಥಾನ ಇದೆ. ಅಲ್ಲಿ ಬ್ರಾಹ್ಮಣರು ಯಾರು ಅಡಿಗೆ ಮಾಡ್ಲಿಕ್ಕಿಲ್ಲ, ಒಲೆ ಮೇಲೆ ಅಡಿಗೆ ಮಾಡಿ ನೈವೇದ್ಯ ತೋರಿಸ್ಬೇಕು ಅನ್ನುವಂತ ಪರಿಸ್ಥಿತಿ ಕೂಡ, ದೇವರಿಗೆ ಒಂದೊತ್ತು ನೈವೇದ್ಯ ತೋರಿಸ್ಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಹಳ್ಳಿ ಜನರು ಬ್ರಾಹ್ಮಣರಿಗೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇಸ್ಕಾನ್ ಸಂಸ್ಥೆ ಇದೆ. ಇಸ್ಕಾನ್ ಸಂಸ್ಥೆ ಅವರಿಗೆ ಪ್ರಸಾದ ವಿತರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಸ್ಕಾನ್ ಸಂಸ್ಥೆ ಅವರು ಅಡಿಗೆ ಮಾಡ್ತಾರೆ, ನರಸಿಂಹದೇವರಿಗೆ ನೈವೇದ್ಯ ತೋರಿಸ್ತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ. ಇವಾಗ ಬ್ರಾಹ್ಮಣತ್ವ ಕ್ಷೀಣ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ತರ ಸಂಸ್ಥೆಗಳು ಬಂದಿದ್ದಾವಲ್ಲ. ನಾವೆಲ್ಲರೂ ಜವಾಬ್ದಾರಿ ತಗೊಂಡು ನಾವೆಲ್ಲರೂ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ವರ್ಣಾಶ್ರಮ ಧರ್ಮ ಈ ತರ ಹೊಸ ಸಂಸ್ಥೆಗಳಿಗೆ ಅವಶ್ಯಕತೆನೂ ಇರ್ಲಿಲ್ಲ. ಎಲ್ಲ ಸಮಾಜ ಸುದೃಢವಾಗಿ ನಡೀತಾ ಇತ್ತು. ಇದು ನೀವು ಹೇಳ್ಬೇಕಂದ್ರೆ, ಇದು ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ, ಈಗ ನೋಡಿ ಆ ದೇವಸ್ಥಾನದಲ್ಲಿ ಇವರು ಈ ತರ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ, ದೇವಸ್ಥಾನದ ಅಭಿವೃದ್ಧಿ ಆಗ್ತಾ ಇದೆ, ದಕ್ಷಿಣೆ ಜಾಸ್ತಿ ಬರ್ತಾ ಇದೆ, ಇದೆಲ್ಲ ಇನ್ನೂ ಚೆನ್ನಾಗ್ ಆಗ್ತದೆ. ಅದಕ್ಕೆ ಯಾವ ಸಂಸ್ಥೆ ಧರ್ಮ ರಕ್ಷಣೆ ಮಾಡ್ತಾ ಇದೆ, ನಾವೆಲ್ಲರೂ ಅವ್ರ ಜೊತೆಗೆ ಸೇರ್ಕೊಂಡ್ರೆ ನಾವು ಕೂಡ ಧರ್ಮ ರಕ್ಷಣೆ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಇವಾಗ ಜಸ್ಟ್ ಇದು ನೇಮ್ ವೈಸ್ ಏನಕ್ಕೆ ಹೇಳ್ತಾರೆ ಅಂತ, ಇವಾಗ ಮನೆಯಲ್ಲಿ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂತಾರೆ ಅಂದ್ರೆ ಬ್ರಾಹ್ಮಣರ ಕ್ಲಾಸ್ ನಮ್ಗೆ ಗೊತ್ತು, ವೈಷ್ಣವರಾಗಿರ್ಲಿ ಶೈವೈಟ್ಸ್ ಆಗಿರ್ಲಿ ಬ್ರಾಹ್ಮಣರು ಅಂತ ಅನ್ಕೊಂತೀವಿ. ಕ್ಷತ್ರಿಯರು ಯಾರು ಯುದ್ಧ ಮಾಡ್ತಿದ್ರು, ಇಲ್ಲಾಂದ್ರೆ ಯಾರು ಅದೊಂದು ಕ್ಲಾಸ್ ಆಫ್ ಪೀಪಲ್ ಇವಾಗ ಹೇಳ್ತಾರೆ ಅವರ ಹೆಸರಲ್ಲಿ, ಆಮೇಲೆ ಅವರು ಇದ್ರಲ್ಲಿ ಇಂಡಿಕೇಶನ್ ಆಗುತ್ತೆ ಅವರು ಕ್ಷತ್ರಿಯರು ಅಂತ. ವೈಶ್ಯರಂದ್ರೆ ಅವರು ಬಿಸ್ನೆಸ್ ಮಾಡ್ತಿದ್ರು, ಇವ್ರು ಗೊತ್ತಾಗುತ್ತೆ. ಬಟ್ ಶೂದ್ರ ಅಂದ್ರೆ ಬೈ ಬರ್ತ್ ಅಂದ್ರೆ ಬೈ ಕ್ಯಾಸ್ಟ್ ಅದು ಹೆಂಗೆ ಪ್ರಭು, ಯಾರ್ಯಾರು ಶೂದ್ರ ಅಂತಾರೆ? ಮತ್ತೆ ನೋಡಿ ಪ್ರಭು, ಸಾವಿರಾರು ವರ್ಷದ ಪರಂಪರೆಯಲ್ಲಿ ಜನರಿಗೆ ಗೊತ್ತಿರ್ತಿತ್ತು ಇದು ಜನ್ಮದಿಂದ ಬಂದಿದೆ ಅಂತ. ಅದ್ರಲ್ಲೇನ್ ಸಂಶಯ ಇರಲಿಲ್ಲ. ಈಗ ನಾನು ಹೇಳಿದೆ, ಒಬ್ಬ ಜಮತಿ ಮಾಡುವಂತ ವ್ಯಕ್ತಿ ಬೇರೆಯವರ ಚೌಲಕರಣ ಮಾಡ್ತಾ ಇರ್ತಾನೆ, ಅವ್ರ ಕೂದಲವನ್ನು ತೆಗಿತಾ ಇರ್ತಾನೆ. ಅಂತ ವ್ಯಕ್ತಿ ಮಗನಿಗೆ ಜಾಬ್ ಎಲ್ಲಿ ಹುಡುಕ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ನಮ್ಮಪ್ಪ ಜಾಬ್ ಏನ್ ಮಾಡ್ತಾ ಇದ್ರು, ಬೇರೆಯವ್ರಿಗೆ ಕೂದಲು ಕತ್ತರಿಸ್ತಾ ಇದ್ರು, ನಾನ್ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು, ಇದು ನಮ್ ಮನೆ ಪರಂಪರೆ ಅಂತ ಅವ್ರಿಗೆ ಗೊತ್ತಿತ್ತು. ಅದೇ ತರ ಒಬ್ಬ ಮರದ ಕೆಲಸ ಮಾಡ್ತಾನೆ, ಅವನಿಗೂ ಗೊತ್ತು ಇದು ನಮ್ಮ ಮನೆ ಪರಂಪರೆ. ಬ್ರಾಹ್ಮಣ, ಕ್ಷತ್ರಿಯ ಎಲ್ಲರಿಗೂ ಗೊತ್ತು ಇದು ನಮ್ಮ ಮನೆ ಪರಂಪರೆ, ಇದನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕು. ಅದ್ರಲ್ಲೇ ಅವ್ರಿಗೆ ಗೌರವ ಅನುಭವಿಸ್ತಾ ಇದ್ರು ಅವರು, ಖಂಡಿತವಾಗಿ ಎಲ್ಲರೂ ಅದರಲ್ಲೇ ಇದ್ರು. ಆದ್ರೆ ಇವಾಗ ಏನಾಗಿದೆ, ಇದು ಅಸ್ತವ್ಯಸ್ತವಾಗಿದೆ. ಜಾತಿ ಅನ್ನೋ ಹೆಸರಷ್ಟೇ ಉಳಿದಿದೆ ಹೊರತು ಯಾರು ತಮ್ಮ ಸ್ವಧರ್ಮವನ್ನು ಮಾಡ್ತಾರೆ. ಅದಕ್ಕೆ ಜನರಿಗೆ ಮತ್ತೆ ಸ್ವಧರ್ಮದಲ್ಲಿ ಎಳಿಬೇಕಲ್ಲ. ಅಧಿಕಾರ ಪ್ರಾಮುಖ್ಯವಾಗಿದೆ ಹೊರತು ಕರ್ತವ್ಯಗಳಾಗಿಲ್ಲ. ನೋಡಿ, ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ. ರೈಟ್ಸ್ ಅಂದ್ರೆ ಅಧಿಕಾರಗಳು, ಆಮೇಲೆ ಕರ್ತವ್ಯಗಳು. ನಿಮ್ಗೆ ಅಧಿಕಾರ ಏನಿದೆ, ನಿಮ್ಗೊಂದು ಒಳ್ಳೆ ಮನೆ ಸಿಗುತ್ತೆ, ನಿಮಗೊಂದು ಕಾರ್ ಸಿಗುತ್ತೆ,
ನಿಮಗೆ ವ್ಯವಸ್ಥೆ ಸಿಗುತ್ತೆ, ನಿಮ್ ಅಧಿಕಾರ ಇದೆ. ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ, ಮಿನಿಸ್ಟರ್ ಆದ್ಮೇಲೆ ಏನೋ ಅಂತ ನಿಮ್ ಕರ್ತವ್ಯಗಳೇನಿದೆ, ದಿನ ರಾತ್ರಿ ನೀವು ದುಡಿದು ಜನರು ಉದ್ಧಾರ ಮಾಡ್ಬೇಕು, ಇದು ನಿಮ್ ಕರ್ತವ್ಯ ಇದೆ. ಜನರಿಗೆ ಇವತ್ತು ಕರ್ತವ್ಯಗಳು ಮುಖ್ಯವಾಗಿಲ್ಲ, ಅಧಿಕಾರಗಳಷ್ಟೇ ಮುಖ್ಯವಾಗಿದೆ. ಬ್ರಾಹ್ಮಣತ್ವದ ಅಧಿಕಾರ ಬರ್ಬೇಕು ಹೊರತು ಬ್ರಾಹ್ಮಣನ ಕರ್ತವ್ಯಗಳಿಲ್ಲ. ಕ್ಷತ್ರಿಯನ ಅಧಿಕಾರ ಬರುತ್ತೆ, ಆದ್ರೆ ಕರ್ತವ್ಯಗಳು ನಿರ್ವಹಣೆ ಮಾಡ್ಬೇಕಲ್ಲ ಅವರು, ಅದು ಮುಖ್ಯವಾದ. Yes, bro. Okay, bro. ಸರಿ, ಮತ್ತೆ ಏನ್ ಮಾಡೋಣ ಇವತ್ತು? Okay, bro. ಅಭಿರಾಮ್ ಪ್ರಭು, ನಾಳೆ ದ್ವಾದಶಿ, ನಾಳೆ ಭಗವದ್ಗೀತಾ ಕ್ಲಾಸ್ ನೀವೇ ತಗೊಳ್ಳಿ. ಬೇರೆ ಯಾರು ತಗೊಳ್ತಾರೆ bro? ನೀವು ಆಯ್ತು. ನೋಡಿ, ನೀವೇ ತಗೊಳ್ಳಿ. ಸರಿ bro. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಪ್ರಭು.